ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನೆನ್ನೆ ಇದ್ದ ಹಾಗೆ ಇವತ್ತು ಇರುವ ಹಾಗೆ ನಿತ್ಯ ನಿರಂತರವು ನೆಲೆಯಾಗಿದ್ದಾನೆ. ಆಮೆನ್. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕಂತೆ? ಸಂತೋಷ ಉಳ್ಳವರಾಗಿಯೇ ಇರಬೇಕು. ಆಮೆನ್. ಹಲ್ಲೆಲೂಯಾ. ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಪುಸ್ತಕ 10ನೇ ಅಧ್ಯಾಯ, ಮ್ಯಾಥ್ಯೂ ಚಾಪ್ಟರ್ 10 ವರ್ಡ್ಸ್ 16, 16ನೇ ವಚನ. ಮತ್ತಾಯ 10ನೇ ಅಧ್ಯಾಯ ವಚನವು 16ನೇ ವಚನ. ಕೇಳಿರಿ, ತೋಳಗಳ ನಡುವೆ ಕುರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತಿದ್ದೇನೆ. ಆದದರಿಂದ ನೀವು ಹಾವುಗಳಂತೆ ಸೂಕ್ಷ್ಮ ಬುದ್ಧಿ ಉಳ್ಳವರಾಗಿ ಪಾರಿವಾಳಗಳಂತೆ ಯಾವ ಹಾನಿಯು ಮಾಡದಿರಿ. ಸತ್ಯವೇದದಲ್ಲಿ ವಾಕ್ಯವನ್ನು ಓದಿಕೊಳ್ಳೋಣ. ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸದಂತೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. ಆದುದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳದಂತೆ ನಿಷ್ಕಪಟಿಗಳು ಆಗಿರಿರಿ. ಇದಲ್ಲದೆ ಸಾಕು. ಆಮೇಲೆ ಕಣ್ಗಳನ್ನ ಮುಚ್ಚೋಣ, ಆ ವಾಕ್ಯದ ಮೇಲೆ ಕೈ ಇಡೋಣ. ನಾವೆಲ್ಲರೂ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ದೇವರೇ, ಈ ವಾಕ್ಯವನ್ನು ನಮಗೆ ಕೊಟ್ಟಿದ್ದೀರಿ ಸ್ವಾಮಿ. ನೋಡಿರಿ, ತೋಳಗಳ ಒಳಗೆ ಕುರಿಗಳಂತೆ ನಾನು ನಿಮ್ಮನ್ನು ಕಳಿಸುತ್ತಾ ಇದ್ದೇನೆ. ಸರ್ಪದಂತೆ ಜಾಣರಾಗಿಯೂ ಪಾರಿವಾಳದಂತೆ ನಿಷ್ಕಪಟಿಗಳಾಗಿಯೂ ಇರಿರಿ ಎಂಬುದಾಗಿ ನಮಗೆ ವಾಗ್ದಾನ ಮಾಡಿದ್ದೀರಿ. ಇದನ್ನು ಹಿಡಿದವರಾಗಿ ನಾವು ಕೂಡ ಮುಂದೆ ನಡೆಯಲಿಕ್ಕೆ ಅನುಕೂಲ ಮಾಡು. ಈ ವಾಕ್ಯದಲ್ಲಿ ನಮ್ಮ ಸಂಗಡ ಮಾತನಾಡು. ನಮ್ಮನ್ನು ಸಮರ್ಪಿಸುತ್ತೇವೆ, ನೀನು ಹೆಚ್ಚಿಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ತೋಳಗಳ ಮಧ್ಯದಲ್ಲಿ ಕುರಿಗಳಂತೆ ನಾನು ನಿಮ್ಮನ್ನು ಮಾಡ್ತಾ ಇದ್ದೇನೆ, ಕಳುಹಿಸ್ತಾ ಇದ್ದೇನೆ. ಆಮೇಲೆ ಇದರಲ್ಲಿ ಕುರಿ ಯಾರು? ಆಮೇಲೆ ಕೈಗಳನ್ನ ಪಕ್ಕದಲ್ಲಿ ಹಿಡಿದು ಹೇಳಿ, ನಾನು ಕುರಿ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಯೋಹಾನನ ಪುಸ್ತಕ 10ನೇ ಅಧ್ಯಾಯ 26ನೇ ವಚನ. ಯೋಹಾನ 10ನೇ ಅಧ್ಯಾಯ 26ನೇ ವಚನ. ಆದರೂ ನೀವು ನನ್ನ ಕುರಿಗಳಿಗೆ ಯೇಸು ಸ್ವಾಮಿ ಹೇಳಿದ ಮಾತು. ನನ್ನ ಕುರಿಗಳಿಗೆ ಅರ್ಥ ಏನು? ನಾವು ಆತನ ಕುರಿ. ಆಮೇಲೆ ಹಲ್ಲೆಲೂಯಾ. ಫಸ್ಟ್ ನಾನು ಯಾರು? ಕುರಿ. ಹಲ್ಲೆಲೂಯಾ. ಅದನ್ನು ಫಸ್ಟ್ ಏನು ಮಾಡಬೇಕು? ಅರ್ಥ ಮಾಡಿಕೊಳ್ಳಬೇಕು. ನಾನು ಇರುವಂಥ ಜಾಗ ಯಾವುದು? ಎರಡನೇದು, ನಾನು ಇರುವಂಥ ಜಾಗ ಯಾವುದು? ಯಾರ ಮಧ್ಯದಲ್ಲಿ ನಾವಿದ್ದೀವಿ? ಯಾರ ಮಧ್ಯದಲ್ಲಿ ಇದ್ದೀವಿ? ಈಗ ತನ್ನ ವಾಕ್ಯಗಳು ತೋಳಗಳ ಮಧ್ಯದಲ್ಲಿ ಕಳಿಸಲ್ಪಟ್ಟಿದ್ದೇವೆ. ನಾನು ಕುರಿ, ಹೌದು. ನಾನು ಯಾರು? ಕುರಿ. ಆದ್ರೆ ನಾನು ಇರುವಂತ ಜಾಗ ಯಾವುದು? ತೋಳಗಳ ಮಧ್ಯದಲ್ಲಿ ನಾನು ವಾಸಿಸ್ತಾ ಇದ್ದೇನೆ. ಆಮೇಲೆ ಹಲ್ಲೆಲೂಯಾ. ನಾನು ಇರುವಂತ ಜಾಗ ಯಾವುದು? ತೋಳಗಳ ಮಧ್ಯದಲ್ಲಿ. ಆಮೇಲೆ ಮೂರನೇದಾಗಿ ಆ ತೋಳಗಳ ಮಧ್ಯದಲ್ಲಿ ನನ್ನ ಕಳಿಸಿದವನು ಯಾರು? ಕುರುಬ. ಆಮೇಲೆ ಮೂರನೇದಾಗಿ ನನ್ನನ್ನು ಅಲ್ಲಿ ಇಟ್ಟಿದವ ಯಾರು? ಕುರುಬ. ಆಮೇಲೆ ಇದು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಕುರಿ, ನನ್ನ ಸುತ್ತಲೂ ತೋಳುಗಳಿದೆ, ಆದರೆ ಅದರ ಮಧ್ಯದಲ್ಲಿ ನನ್ನನ್ನು ಇಟ್ಟಿದವನು ನನ್ನ ಕುರುಬನು. ಕೀರ್ತನೆ 23:1 ವಾಕ್ಯ ಏನೈತಿ? ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡೇನು.
ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ಅಂತ ಕೊರತೆಗಳ ಮಧ್ಯದಲ್ಲಿ ನನ್ನನ್ನು ಇಟ್ಟಿದ್ದು ಯಾರು? ನನ್ನ ಕುರುಬನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕುರುಬನು ನನ್ನ ಮಧ್ಯದಲ್ಲಿ ಇದ್ದಾನೆ, ನನ್ನನ್ನು ಅಲ್ಲಿ ಇಟ್ಟಿದ್ದಾನೆ ಅಂದ ಮೇಲೆ ನಾನು ಏನು ಮಾಡೋಂಗಿಲ್ಲ, ಕೊರತೆ ಪಡುವುದೇ ಇಲ್ಲ. ಎಷ್ಟು ತೋಳುಗಳು ನನ್ನ ಸುತ್ತಲೂ ಇದ್ರೂ ನಾನು ಏನು ಮಾಡೋಂಗಿಲ್ಲ, ಕೊರತೆ ಪಡೋದಿಲ್ಲ. ಯಾಕಂದ್ರೆ ನನ್ನ ಮುಂದೆ ಯಾರಿದ್ದಾರೆ? ಕುರುಬನಿದ್ದಾನೆ. ತೋಳುಗಳನ್ನು ನನ್ನ ಬಿಟ್ಟು ಬಿಡ್ತಾನ? ಆಮೇಲೆ ಹಲ್ಲೆಲೂಯಾ. ತೋಳುಗಳಿಗೆ ಅವಕಾಶ ಕೊಟ್ಟು ಬಿಡ್ತಾನ? ತೋಳುಗಳು ನನ್ನನ್ನು ಮೀರಿ ನನ್ನನ್ನು ಬಂದು ತಿನ್ನಕ್ಕಾಗತ್ತಾ? ಅದು ನನ್ನನ್ನು ಕಡಿಯಕ್ಕಾಗತ್ತಾ? ನನ್ನ ಮುಟ್ಟಕ್ಕಾಗತ್ತಾ? ಯೋಚನೆ ಮಾಡ್ರಿ, ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಕುರುಬನ ಕಣ್ಣುಗಳಲ್ಲಿ ಇದ್ದೇನೆ. ಕುರುಬನ ಕಣ್ಣುಗಳು ನನ್ನನ್ನು ನೋಡುತ್ತಾ ಇದೆ. ಹಲ್ಲೆಲೂಯಾ. ಆದ ಕಾರಣ ನಾನು ತೋಳಗಳನ್ನು ನೋಡೋದಿಲ್ಲ, ನನ್ನ ಕುರುಬನನ್ನು ನೋಡುತ್ತಾ ಇದ್ದೇನೆ. ಹಲ್ಲೆಲೂಯಾ. ನಾವೇನ್ ಮಾಡ್ತಾ ಇರ್ತೇವೆ? ಕುರುಬನನ್ನು ಬದಿಗಿಟ್ಟು ಬಿಡ್ತೇವೆ, ತೋಳುಗಳನ್ನು ನೋಡ್ಕೊಂಡು ಹೆದರ್ತೇವೆ. ಆಮೇಲೆ ಹಲ್ಲೆಲೂಯಾ. ಹೌದಾ ಇಲ್ವಾ? ಕಾಯುವನು ಯಾರು? ನನ್ನ ಅಪ್ಪಣೆ ಇಲ್ಲದೆ ನಿನ್ನ ತಲೆಯಲ್ಲಿರುವಂತ ಒಂದು ಕೂದಲು ಸಹ ಏನಾಗುವುದಿಲ್ಲ, ಕೆಳಗೆ ಬೀಳೋದಿಲ್ಲ. ಅಷ್ಟು ಭದ್ರವಾಗಿ ದೇವರು ನನ್ನನ್ನು ಏನ್ ಮಾಡ್ತಾ ಇದ್ದಾನೆ? ಕಾಪಾಡುತ್ತಾ ಇದ್ದಾನೆ. ಆತನ ಕುರಿಮರಿಯಾಗಿದ್ದರೆ. ಆಮೇಲೆ ನಾನು ಆತನ ಕುರಿಮರಿನಾ? ಹಲ್ಲೆಲೂಯಾ. ಒಬ್ಬ ಅಮ್ಮಗೆ ತುಂಬಾ ಆಸೆ ಅಂತೆ. ಅದಕ್ಕೆ ಒಂದು ಪಾಸ್ಟ್ ಹತ್ರ ಹೋಗಿ ಅಮ್ಮ ಕೇಳಿದ್ಲಂತೆ. ಅವಳ ಚಿತ್ರವನ್ನು ನೋಡ್ತಿದ್ರು. ಯೇಸು ಸ್ವಾಮಿ ಕೈನಲ್ಲಿ ಏನಿತ್ತು? ಒಂದು ಕುರಿಮರಿ ಇರೋದಲ್ಲ, ಆ ಒಂದು ಚಿತ್ರವನ್ನು ನೋಡಿ ಆ ಒಂದು ಪಾಸ್ಟರ್ ಹತ್ರ ಹೋಗಿ ಆ ಅಮ್ಮ ಕೇಳಿದ್ಲಂತೆ, ಸ್ವಾಮಿ, ಆ ಯೇಸು ಸ್ವಾಮಿ ಕೈನಲ್ಲಿ ಒಂದು ಕುರಿಮರಿ ಇದೆ ಅಲ್ಲ, ಅದೇ ಥರ ನಾನು ಇರಬೇಕಾಗಿತ್ತು. ಎಷ್ಟು ಧನ್ಯತೆ ಅದು, ಎಷ್ಟು ಪುಣ್ಯ ಮಾಡೈತಿ ನೋಡ್ರಿ. ಯೇಸು ಸ್ವಾಮಿ ಕೈನಲ್ಲಿ ಇದೆ ಅದು. ಅಂದಮೇಲೆ ನಾನು ಕೂಡ ಯೇಸು ಸ್ವಾಮಿ ಕೈನಲ್ಲಿ ಇರುವಂಥ ಕುರಿಮರಿಯಾಗಿರಬೇಕು ಅಂತ ಆ ಅಮ್ಮ ಏನು ಮಾಡಿದ್ಲಂತೆ, ಬಯಸಿ ಫಾದರ್ ಹತ್ರ ಹೋಗಿ ಕೇಳಿದ್ಲಂತೆ. ಅದಕ್ಕೆ ಒಂದು ಪಾಸ್ಟ್ರ್ ಹೇಳಿದ್ರಂತೆ, ಬೇಡವ ಮಗಳೇ, ಬೇಡ, ನೀ ಆ ಕುರಿಮರಿ ಆಗೋದು ಬೇಡ ಅಂತ ಹೇಳಿದ್ರಂತೆ. ಈ ಅಮ್ಮನಿಗೆ ಶಾಕ್ ಆಗ್ಬಿಡ್ತು. ಏನಪ್ಪ, ನೋಡ್ರಿ ಆ ಫೋಟೋ ನೋಡ್ರಿ, ಎಂಥ ಚಂದ ಐತಿ. ಆ ಕುರಿಮರಿ ನೋಡ್ರಿ, ಆ ಕುರುಬ ನೋಡ್ರಿ, ಎಷ್ಟು ಚೆನ್ನಾಗಿ ಜೋಪಾನ ಮಾಡಕತ್ತಾನೆ. ಆ ಒಂದು ಶ್ಲಾಘ್ಯ ನನಗೆ ಬೇಕಲ್ಲಪ್ಪ, ನಾನು ಹಂಗೆ ಕುರಿಮರಿಯಾಗಿ ಆತನ ಕೈನಲ್ಲಿ ಇರ್ಬೇಕಂತ. ಅದಕ್ಕೆ ಆ ಒಂದು ಪಾಸ್ಟರ್ ಹೇಳಿದ್ರಂತೆ, ಆತನ ಕಣ್ಣಿನಲ್ಲಿ ಇರುವಂತ ಕುರಿಮರಿಯಾಗಿರೋ, ಆತನ ಕೈನಲ್ಲಿ ಇರುವಂತ ಕುರಿಮರಿ ಆಗಬೇಡ. ಅರ್ಥ ಆಯ್ತಲ್ಲ? ಆತನ ಕಣ್ಣಿನಲ್ಲಿ ಇರುವಂತ ಕುರಿಮರಿಯಾಗಿ ನಾವಿರಬೇಕು, ಆತನ ಕೈನಲ್ಲಿ ಇರುವಂತ ಕುರಿಮರಿಯಾಗಿ ನಾವು ಇರಬಾರದು ಅಂತ. ಯಾಕೆ ಅಂದ್ರೆ ಆ ಕುರಿಮರಿ ದಾರಿ ತಪ್ಪಿ ಹೋಗಿತ್ತು. ಆ ಕುರಿಮರಿ ಏನಾಗಿತ್ತು? ದಾರಿ ತಪ್ಪಿ ಹೋಗಿತ್ತು. ಆ ಕುರಿಮರಿ ಎಡವಿ ಕೆಳಗೆ ಬಿದ್ದು ಕಾಲು ಮುರ್ಕೊಂಡೈತಿ. ಅದಕ್ಕೆ ಅಡ್ಡಾಡಕ್ಕೆ ಬರ್ತಾ ಇಲ್ಲ. ಕುರುಬನ ಮಾತು ಕೇಳದೆ ಹೋಗಿ ದಾರಿ ತಪ್ಪಿ ಕಾಲು ಮುರ್ಕೊಂಡಿದ್ದಕ್ಕೆ ಅದು ಗಾಯಗಳು ಕೊಂಡಿದೆ. ಅದಕ್ಕೆ ಕಾಲು ಕಟ್ಟಾಕಿದ್ದಾರೆ. ಅದು ತಿನ್ನಕ್ಕೆ ಬರ್ತಾ ಇಲ್ಲ, ಈಗ ಓಡಕ್ಕೆ ಬರ್ತಾ ಇಲ್ಲ, ಆಟಾಡ್ಲಿಕ್ಕೆ ಬರ್ತಾ ಇಲ್ಲ, ಮೇವು ತಿನ್ನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಆತನ ಕೈನಲ್ಲಿ ಅದು ಇದೆ. ಹಲ್ಲೆಲೂಯಾ. ಆದರೆ ಆತನ ಕಣ್ಣಿನಲ್ಲಿ ಎಷ್ಟೋ ಕುರಿಮರಿಗಳು ಓಡಾಡ್ತಾ ಇದೆ. ಆತನ ದೃಷ್ಟಿಯಲ್ಲಿ ಎಷ್ಟೋ ಕುರಿಗಳು ಚೆನ್ನಾಗಿ ಊಟ ಮಾಡ್ತಾ ಇದೆ. ಆತನ ದೃಷ್ಟಿಯಲ್ಲಿ ಎಷ್ಟೋ ಕುರಿಮರಿಗಳು ಏನು ಮಾಡ್ತಾ ಇದೆ, ಅಲ್ಲಿ ಇಲ್ಲಿ ಆಚೆ ಈಚೆ ಓಡಾಡಿಕೊಂಡು ಆಟಾಡಿಕೊಂಡು ಊಟ ಮಾಡಿಕೊಂಡು ಆರಾಮಾಗಿ ವಿಶ್ರಾಂತಿ ತೆಗೆದುಕೊಂಡು ಕುಂತೈತಿ. ಆಮೆನ್, ಹಲ್ಲೆಲೂಯಾ. ಸೊ ಆದ ಕಾರಣ ಆತನ ದೃಷ್ಟಿಯಲ್ಲಿ ಇರುವಂತ ಕುರಿಮರಿಯಾಗಿರೋ, ಆತನ ಕೈನಲ್ಲಿ ಇರುವಂತ ಕುರಿಮರಿ ಆಗಬೇಡ ಅಂತ ಹೇಳಿದ್ರು. ಆಮೇಲೆ ಅರ್ಥ ಆಯ್ತಲ್ಲ? ಇವತ್ತು ಅನೇಕರು ನಾವೇನು ಮಾಡ್ತೀವಿ ಅಂದರೆ, ಆತನ ಕೈನಲ್ಲಿ ಇರಬೇಕಂತಿದ್ದೀವಿ, ಆತನ ಮಾಡಿ ಬಿಟ್ಟು ಬಿಟ್ಟಿದ್ದಾನೆ. ಆಮೇಲೆ ಎಲ್ಲಿ ಬಿಟ್ಟಿದ್ದಾನೆ? ತೋಳಗಳ ಮಧ್ಯದಲ್ಲಿ ಬಿಟ್ಟಿದ್ದಾನೆ. ಅಲ್ಲೆಲ್ಲೋ ಎಲ್ಲಿ ಬಿಟ್ಟಿದ್ದಾನ್ರಿ? ತೋಳಗಳ ಮಧ್ಯದಲ್ಲಿ ಬಿಟ್ಟಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಸೊ ಇವತ್ತು ನಾವು ತೋಳಗಳ ಮಧ್ಯದಲ್ಲಿ ಇದ್ದೀವಿ, ಆದರೆ ಕುರುಬನ ಕಣ್ಣುಗಳಲ್ಲಿ ಇದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅರ್ಥ ಆಯ್ತಲ್ಲ? ವಾಕ್ಯದಲ್ಲಿ ನೋಡುತ್ತೇವೆ, ಆ ಒಂದು ಯೋಹಾನ 15ನೇ ಅಧ್ಯಾಯದಲ್ಲಿ, ನನ್ನ ಕುರಿಗಳು ಏನ್ ಮಾಡತ್ತಂತೆ? ನನ್ನ ಕುರಿಗಳು ನನ್ನ ಸ್ವರವನ್ನು ಏನ್ ಮಾಡುತ್ತದೋ ಕೇಳುತ್ತೆ. 27ನೇ ವಚನ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಏನ್ ಮಾಡುತ್ತದೋ ಕಿವಿ ಕೊಡುತ್ತೆ. ಆಮೇನ್, ಅರ್ಥ ಆಯ್ತಲ್ಲ? ಈಗಾಗಲೇ ನಾವು ನೋಡಿದ್ವಿ, ಕಿವಿ ಕೊಡಬೇಕು. ಆಮೇಲೆ ನನ್ನ ಕುರಿಗಳು, ನಾವು ದೇವರ ಕುರಿಗಳಾಗಿದ್ದರೆ ಖಂಡಿತವಾಗಿಯೂ ನಾವೇನ್ ಮಾಡುತ್ತೀವಿ? ದೇವರ ಸ್ವರಕ್ಕೆ ನಾವು ಕಿವಿ ಕೊಡುತ್ತೇವೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ?
ಇವತ್ತು ತೋಳಗಳ ಮಧ್ಯದಲ್ಲಿ ಇದ್ರೂ ನಾವು ದೇವರ ವಾಕ್ಯಕ್ಕೆ ಕಿವಿಗೊಡುವಂಥವರಾಗಿರಬೇಕು. ಆಮೇಲೆ ನಮ್ಮ ಕುರುಬನು ಕರ್ತನಾಗಿದ್ದಾನೆ. ಆಮೇಲೆ ಅದನ್ನು ನಾವು ಫಸ್ಟ್ ಚೆನ್ನಾಗಿ ಏನು ಮಾಡ್ಕೋಬೇಕು, ಅರ್ಥ ಮಾಡಿಕೊಳ್ಳಬೇಕು. ಆಮೇಲೆ ಹಲ್ಲೆಲೂಯಾ, ಅರ್ಥ ಆಯ್ತಲ್ಲ? ಈಗ ಎಲ್ಲಿದ್ದೀವಿ ನಾವು? ತೋಳಗಳ ಮಧ್ಯದಲ್ಲಿ. ಹಲ್ಲೆಲೂಯಾ. ತೋಳಗಳು ಯಾರ್ರೀ? ತೋಳಗಳು ಯಾರಂತೀರಿ? ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಮಾರ್ಕನ ಪುಸ್ತಕ 8ನೇ ಅಧ್ಯಾಯ 11ನೇ ವಚನ. ಮಾರ್ಕ 8ನೇ ಅಧ್ಯಾಯ 11ನೇ ವಚನ. ತರುವಾಯ ಫರಿಸಾಯರು ಹೊರಟು ಬಂದು ಆತನು ಕೂಡ ತರ್ಕ ಮಾಡುತ್ತಾ ಪರೀಕ್ಷಿಸುವುದಕ್ಕಾಗಿ ನೀವು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ತೋರಿಸಿಕೊಡಬೇಕೆಂದು ಓಕೆ, ಅಲ್ಲಿ ಫರಿಸಾಯರು ಆತನ ಬಳಿಗೆ ಬಂದು ಏನ್ ಮಾಡಿದ್ರಂತೆ? ಅಲ್ಲಿ ಬಂದು ಏನ್ ಮಾಡಿದ್ರು? ದರ್ಗ ಮಾಡ್ತಾ ಇದ್ರು. ಏನ್ ಮಾಡ್ತಿದ್ರು? ಹಲ್ಲೆಲೂಯಾ. ತೋಳುಗಳು ಯಾರಂದ್ರೆ ಬೇಕು ಅಂತಾನೆ ನಮ್ಮ ಹತ್ರ ಜಗಳಕ್ಕೆ ಬರೋರು ತೋಳಗಳಾಗಿರ್ತಾರೆ. ಯೇಸು ಸ್ವಾಮಿನೂ ಬಿಡ್ಲಿಲ್ಲ. ಆಮೇಲೆ ಹಲ್ಲೆಲೂಯಾ. ಯೇಸು ಸ್ವಾಮಿ ಸುಮ್ಮನೆ ಹೋಗ್ತಾ ಇರುವಾಗ ಅಲ್ಲಿ ಫರಿಸಾಯರು ಏನ್ ಮಾಡ್ತಿದ್ರಂತೆ? ಆತನ ಹತ್ರ ಬಂದು ತರ್ಕ ಮಾಡ್ತಿದ್ರು. ಅಂದ್ರೆ ಜಗಳ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡು ಬಂದಾರ. ಹಲ್ಲೆಲೂಯಾ. ಬಂದು ಅವ್ರನ್ನ ಶೋಧಿಸ್ಬೇಕಂತೇಳಿನೇ ಪ್ರಶ್ನೆ ಹಾಕೋದು. ಈಗ ನಾವು ಎಲ್ಲಿದ್ದೀವಿ? ತೋಳುಗಳು ಬಂದು ನಮ್ಮನ್ನ ಏನು ಮಾಡತ್ತೆ? ತರ್ಕ ಮಾಡತ್ತೆ. ಯಾಕಲ್ಲಿ ಹೋಗ್ತಿ? ಇಲ್ಲಿ ಏನಿಲ್ಲನ? ಇಲ್ಲಿ ಏನು ಅದಾಗಲಿಲ್ಲನ? ಅಲ್ಲೇ ಸಿಗತ್ತನ? ಇಲ್ಲಿ ಬಂದು ನೋಡು, ಏನು ಅಲ್ಲಿ ಬಿಡು, ಏನಾಗತ್ತೆ? ಅಲ್ಲಿ ಏನು ಹೇಳ್ತಾರೆ? ನೀನು ಹಂಗೆ ಮಾಡ್ತಾರನ್ನ, ಹೆಂಗೆ ಮಾಡ್ತಾರನ್ನ ಕೇಳ್ತಾರ. ಇದೆಲ್ಲ ಯಾರದು? ತೋಳಗಳ ಕೆಲಸ ಏನು? ಇದೇ ಕೆಲಸ. ಜಗಳ ಆಡೋದು, ಜಗಳ ಹುಟ್ಟಿಸೋದು. ಆಮೇಲೆ ಹಲ್ಲೆಲೂಯಾ. ಯಾವಾಗ ಯೇಸು ಸ್ವಾಮಿ ಏನು ಮಾಡಿದ? ಅವ್ರ ಹತ್ರ ಹೋಗಿ ಜಗಳ ಮಾಡ್ಕೊಂಡು ಬಂದಿದ್ನ? ಅವಶ್ಯ ಇಲ್ಲ. ಅವ್ರಿಗೆ ಉತ್ತರ ಕೊಡೋದು ಅವಶ್ಯ ಇಲ್ಲ. ಅವ್ರ ಹತ್ರ ಮಾತಾಡೋದು ಅವಶ್ಯಕತೆ ಇಲ್ಲ. ಏನು ಮಾಡಬೇಕು? ನಿಮ್ಮ ಕೆಲಸ ನೋಡ್ರಪ್ಪ, ನನ್ನ ಕೆಲಸ ನಾನು ಮಾಡ್ತೀನಿ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ನಿನಗಿಷ್ಟ ಅಲ್ಲ ಅಂದ್ರೆ ನೀನು ಹೋಗು, ನನಗಿಷ್ಟ ಇಲ್ಲಿ, ನಾನು ಇಲ್ಲಿ ಹೋಗ್ತೀನಿ. ಸಮಾಧಾನ ಮಾತುಗಳು ಬೇಕು. ಅಲ್ಲಿ ಕುತ್ಕೊಂಡು ಏನು ಮಾಡಬಾರ್ದು? ನಾವು ವ್ಯಾಜ್ಯ ಆಡಬಾರ್ದು, ದರ್ಗ ಮಾಡಬಾರ್ದು. ಯಾಕಂದ್ರೆ ನಾವು ಯಾರ ಕಂಟ್ರೋಲ್ನಲ್ಲಿ ಇದ್ದೀವಿ? ಕುರುಬನ ಕಂಟ್ರೋಲ್ನಲ್ಲಿ ಇದ್ದೀವಿ. ಕುರುಬ ನಮಗೆ ಊಟ ಕೊಡ್ತಾನೆ, ಕುರುಬ ನಮಗೆ ನೀರು ಕೊಡ್ತಾನೆ, ಕುರುಬ ನಮ್ಮನ್ನು ಅಡ್ಡಾಡಿಸ್ತಾನೆ, ಕುರುಬ ನಮ್ಮನ್ನು ಪೋಷಿಸ್ತಾನೆ. ಅದನ್ನು ಬಿಟ್ಟು ನಾವು ತೋಳಗಳ ಹತ್ರ ಹೋಗಿ ಯಾಕೆ ಮಾತಾಡಬೇಕು? ತೋಳಗಳ ಹತ್ರ ಹೋಗಿ ಯಾಕೆ ಫ್ರೆಂಡ್ಶಿಪ್ ಇಟ್ಕೋಬೇಕು? ತೋಳಗಳ ಹತ್ರ ಹೋಗಿ ನಾವೇನು ಮಾಡಬೇಕು? ಜಗಳ ಯಾಕೆ ಮಾಡಬೇಕು? ತೋಳಗಳ ಹತ್ರ ಹೋಗಿ ಮೇವು ಯಾಕೆ ಕೇಳಬೇಕು? ಹಲ್ಲೆಲೂಯಾ. ಅಲ್ಲಿ ಇಟ್ಟಿದ್ದು ಯಾರು? ನನ್ನನ್ನು ಕುರುಬನ ಹತ್ರ ಕೇಳಬೇಕು ನಾವು. ವಾಕ್ಯ ಹೇಳಿದೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುವಂಥದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ. ಇನ್ನೊಂದು ಕಡೆಯಲ್ಲಿದೆ, ಮತ್ತಾಯ 10ನೇ ಅಧ್ಯಾಯದಲ್ಲಿ 36ನೇ ವಚನ. ನನ್ನ ಶತ್ರು ಯಾರು? ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು. ಅವರ ಮನೆಯವರೇ ಅವರು ವೈರಿ ಆಗ್ತಾರೆ. ಯಾಕೆಂದ್ರೆ ನಾವು ಇರುವಂಥ ಜಾಗ ಹಂಗೈತಿ. ಹಲ್ಲೆಲೂಯಾ. ನಾವು ಎಲ್ಲಿದ್ದೀವಿ? ತೋಳಗಳೆಲ್ಲ ಮಧ್ಯದಲ್ಲಿ ಇದ್ದೀವಿ. ಸಮ್ಟೈಮ್ಸ್ ಆ ತೋಳ ಯಾರಾಗಿರ್ತಾರೆ? ನಮ್ಮ ಮನೆಯವರೇ ಆಗಿರ್ತಾರೆ. ಹಲ್ಲೆಲೂಯಾ. ನಮ್ಮ ಶತ್ರು ಎಲ್ಲಿ ಹೋಗಿ ಹುಡ್ಕೋದು ಬೇಕಾಗಿಲ್ರಿ. ಆಮೇಲೆ ನಮ್ಮ ಮನೆ ಒಳಗೆ ಇರ್ತಾರೆ. ಹಲ್ಲೆಲೂಯಾ. ಆದರೂ ಕೂಡ ನನ್ನ ಕಣ್ಣುಗಳು ಕುರುಬನನ್ನು ನೋಡ್ತಾ ಇರಬೇಕು. ಹಲ್ಲೆಲೂಯಾ. ನನ್ನನ್ನು ಪೋಷಿಸುವವನು ಕುರುಬನಾಗಿದ್ದಾನೆ ಅಂದಮೇಲೆ ನನ್ನ ಕಣ್ಣುಗಳು ಯಾರು ನೋಡ್ತಾ ಇರಬೇಕು? ಕುರುಬನನ್ನು ನೋಡ್ತಾ ಇರಬೇಕು. ಹಲ್ಲೆಲೂಯಾ. ಜಗಳಕ್ಕೆ ಅವಕಾಶ ಕೊಡಲೇಬಾರದು. ಒಂದು ಹೆಂಗಸ ಪದೇ ಜಗಳಕ್ಕೆ ಹೋಗ್ತಾ ಇರ್ತಿದ್ಲು. ಕೊನೆಗೂ ಅವಳ ಸ್ವಭಾವನೆ ಏನಾಗ್ಬಿಟ್ಟೈತಿ? ಜಗಳ ಮಾಡೋದು. ಎಲ್ಲರ ಹತ್ರ ಜಗಳ ಮಾಡೋದು. ಸ್ಟಾರ್ಟಿಂಗ್ ಗಂಡನ ಹತ್ರ ಅಷ್ಟೇ ಮಾಡ್ತಿದ್ಲು. ಆಮೇಲೆ ಗಂಡನ ಹತ್ರನೂ ಬಿಟ್ಟಲ್ಲ, ಪಕ್ಕದ ಮನೆಯವ್ರ ಹತ್ರ ಶುರು ಮಾಡಲ್ಲ. ಈಗ ಪಕ್ಕದ ಮನೆಯವ್ರನ್ನ ಹೋಗಿ ಮತ್ತೆ ಬೇರೆ ಕಡೆ ಎಲ್ಲಿ ಹೋಗ್ತಲ್ಲ ಅಲ್ಲಿ ಜಗಳ. ಆಮೇಲೆ ಕಾರಣ ಏನು? ಕುರುಬನನ್ನು ನೋಡ್ತಾ ಇಲ್ಲ, ತೋಳಗಳನ್ನು ನೋಡ್ತಾ ಇದ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಜಗಳ ಬರಲಿ ಕಾರಣ ಏನಂದ್ರೆ ಕುರುಬ ಅಲ್ಲ ರೀ, ತೋಳಗಳು. ಯಾಕಂದ್ರೆ ಅವರ ಮಧ್ಯದಲ್ಲಿ ನಾವು ಇದ್ದೀವಿ. ನಮ್ಮ ಮನೆಯಲ್ಲಿ ಸಮಾಧಾನ ಕೆಡ್ಲಿ ಕಾರಣ ಏನ್ರಿ ಅಂದ್ರೆ ತೋಳಗಳು.
ಕುರುಬ ಎಲ್ಲರಿ. ಅಲ್ಲೆಲೂಯ, ಅರ್ಥ ಆಯ್ತಲ್ಲ? ಸೊ ತೋಳೆಗಳ ಮಧ್ಯದಲ್ಲಿ ನಾವು ಇದ್ದೀವಿ, ಹೌದು, ಆದರೆ ನಮ್ಮ ಕಣ್ಣುಗಳು ಕುರುಬನ ನೋಡ್ತಾ ಇರಬೇಕು. ನಾವು ಕುರುಬನ ವಾಕ್ಯಗಳನ್ನು ಏನ್ ಮಾಡ್ತಾ ಇರಬೇಕು? ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುವಂಥದ್ದಾಗಿದೆ. ಇವತ್ತು ನಾವು ದೇವರ ಕುರಿಗಳಾಗಿದ್ದೇವಾ? ಯೋಚನೆ ಮಾಡಿ. ದೇವರ ಕುರಿಗಳಾಗಿದ್ದೇವಾ? ದೇವರ ಕುರಿಗಳಾಗಿದ್ದರೆ ದೇವರ ಮಾತುಗಳನ್ನು ಏನು ಮಾಡ್ತಿದ್ವಿ? ನಾವು ಕೇಳ್ತಿದ್ವಿ. ಜಗಳ ಮಾಡ್ತಿದ್ದೀವ? ಆಮೇಲೆ ಅಲ್ಲೆಲ್ಲ ಕುಡಿತಿದ್ದೀವ? ಚಟ ಮಾಡ್ತಿದ್ದೀವ? ಜಗಳ ಮಾಡ್ತಿದ್ದೀವ? ಬೈಗಳಾಡ್ತಿದ್ದೀವ? ಕೆಟ್ಟ ಶಬ್ದಗಳನ್ನು ಮಾತಾಡ್ತಿದ್ದೀವ? ಇದೆಲ್ಲವೂ ತೋಳಗಳನ್ನು ನಮ್ಮನೆ ಕಳಿಸುವಂಥದ್ದಾಗಿದೆ. ಅಲ್ಲಿ ಯಾಕಂದರೆ ತೋಳೆಗಳ ಮಧ್ಯದಲ್ಲಿ ನಾವು ಇದ್ದೀವಿ. ಆದರೆ ಇದೆಲ್ಲ ನಮ್ಮನ್ನು ಬಿಟ್ಟು ದೂರ ಹೋಗಬೇಕಂದ್ರೆ, ಇದೆಲ್ಲವೂ ನಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕಂದ್ರೆ ನಾವೇನು ಮಾಡಬೇಕಂದ್ರೆ ಕುರುಬನ ಸ್ವರಕ್ಕೆ ಕಿವಿ ಕೊಡುವಂಥವರಾಗಿರಬೇಕು. ಅಲ್ಲೆಲೂಯ. ವಾಕ್ಯ ಹೇಳಿದೆ, ನಾನು ತೋಳೆಗಳ ಮಧ್ಯದಲ್ಲಿ ಕಳಿಸ್ತೇನೆ ಕುರಿಗಳೇ, ಆದರೆ ನೀವು ಹೆಂಗಿರಬೇಕು? 2 ಗುಣಗಳಲ್ಲಿ ಇರಬೇಕು. ಸರ್ಪದಂತೆ ಚಾಂಡ್ರಾಗಿರ್ರಿ, ಪಾರಿವಾಳದಂತೆ ನಿಷ್ಕಪಟಿಗಳಾಗಿರ್ರಿ. ಸರ್ಪದಂತೆ ಜಾನ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಯಾರು ಬರೋದಲ್ಲಿ? ಸರ್ಪ ಬರುತ್ತೆ. 3ನೇ ಅಧ್ಯಾಯದಲ್ಲಿ ಯಾರು ಬರೋದು? ಸರ್ಪ. 1ನೇ ಅಧ್ಯಾಯದಲ್ಲಿ ದೇವರು ಬರ್ತಾನೆ, 2ನೇ ಅಧ್ಯಾಯದಲ್ಲಿ ದೇವರು ಬರ್ತಾನೆ, 3ನೇ ಅಧ್ಯಾಯಕ್ಕೆ ಸರ್ಪ ಬಂದುಬಿಡುತ್ತಾನೆ. ಆಮೇಲೆ ಅಲ್ಲೆಲೂಯ, ಅಲ್ಲೆಲೂಯ. ಅರ್ಥ ಆಯ್ತಲ್ಲ? ಎಂಥ ಒಂದು ಇರೋ ಪ್ರಾಣಿಗಳಲ್ಲಿಯೇ, ಅಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಇರುವ ಪ್ರಾಣಿಗಳಲ್ಲಿಯೇ ಸರ್ಪ ಸ್ವಲ್ಪ ಹೆಂಗಿತ್ತಂತೆ ವಾಕ್ಯ. ಏನಿತ್ತು? ಕುಯ್ತಿ ಉಳ್ಳದು. ಅಲ್ಲೆಲೂಯ. ವಾಕ್ಯ ಓದಿಕೊಳ್ಳೋಣ. 3ನೇ ಅಧ್ಯಾಯ 1ನೇ ವಚನ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಕುಯುಕ್ತಿ ಉಳ್ಳದು. ಸರ್ಪ ಹೆಂಗಿತ್ತಂತೆ? ಕಣ್ಣಿಂಗ್. ಅಲ್ಲೆಲೂಯ. ಕುಯ್ತಿ ಉಳ್ಳದು. ಅದು ತಂದರವಾಗಿ ಕೆಲಸ ಮಾಡುತ್ತೆ, ಜಾಣರಾಗಿ ಕೆಲಸ ಮಾಡುತ್ತೆ, ಜ್ಞಾನವಾಗಿ ಕೆಲಸ ಮಾಡುತ್ತೆ. ಅಲ್ಲೆಲೂಯ. ಸರ್ಪ ವಿಡಿಯೋಗಳು ನೋಡಿರ್ಬೋದು ನೀವು. ಸರ್ಪ ಹೋಗಿ ಒಂದು ಕಪ್ಪೆನ ಹೆಂಗೆ ಹಿಡಿಯುತ್ತೆ, ಒಂದು ಹಾವನ್ನೇ ನುಂಗು ಬಿಡುತ್ತದು. ಅಲ್ಲೆಲೂಯ. ಅದು ನೋಡಿದ್ರೆ ಇಟ್ಟೇ ಇರುತ್ತೆ. ಒಳಗೆ ಹೋಗ್ತಾ 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 ದೊಡ್ಡ ಪ್ರಾಣಿನೇ ಒಳಗೆ ಹೋಗ್ಬಿಡುತ್ತೆ. ಹಲ್ಲಿಲ್ಲ, ಏನು ಮಾಡೋಕೆ ಬರೋಂಗಿಲ್ಲ. ಅದು ನುಂಗೋಕೆ ಚೆನ್ನಾಗಿ ಗೊತ್ತಿದೆ ಅದಕ್ಕೆ. ಸರ್ಪಕ್ಕೆ ಏನು ಗೊತ್ತು? ನುಂಗೋಕೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ತಕ್ಕಲಿಲ್ವಾ, ಜೀರ್ಣ ಆಗಲಿಲ್ವಾ, ಅದೇ ಬಾಯಿನಲ್ಲಿ ಮತ್ತೆ ಏನು ಮಾಡಿಬಿಡತ್ತದು? ಕಾರಿ ಬಿಟ್ಟು ಹೋಗ್ತಾ ಇರ್ತಾವ. ಆಮೇಲೆ ಅಲ್ಲೆಲೂಯ. ಏನು ಬೇಕೋ ಅದನ್ನು ಒಳಗೆ ಇಟ್ಕೊಂಡು ಬಿಡ್ತಾವ, ಬೇಡವಾಗಿದ್ರೆ ಒಗೆದು ಹೋಗ್ತಾ ಇರ್ತಾವ. ಅದೇ ಸರ್ಪ. ಸರ್ಪದಂತೆ ನಾವು ಹೆಂಗಿರ್ಬೇಕು? ಜಾಣರಾಗಿರ್ಬೇಕಂತೆ. ಅಲ್ಲೆಲೂಯ, ಅಲ್ಲೆಲೂಯ. ಪಾರಿವಾಳ ಅಂದ್ರೆ ಏನ್ರಿ? ಪಾರಿವಾಳ ಹೆಂಗಿರುತ್ತೆ? ಬಲಿ ಕೊಡ್ಲಿಕ್ಕೆಲ್ಲ ಯಾವ್ದನ್ನು ತಗೊಂಡು ಹೋಗ್ತಿದ್ರು ಬಡವರು? ಪಾರಿವಾಳ. ಅಲ್ಲೆಲೂಯ. ಪಾರಿವಾಳಗಳಂತೆ ಹೆಂಗಿರ್ಬೇಕು? ನಿಷ್ಕಪಟಿಗಳಾಗಿರ್ಬೇಕು. ಪಾರಿವಾಳ ಸಾಕಿದ್ರೆ ಗೊತ್ತಾಗುತ್ತೆ. ಪಾರಿವಾಳ ಎಲ್ಲಿ ಬಿಟ್ರೂ ಹಾರ್ಕೊಂಡು ಎಲ್ಲಿ ಬರುತ್ತೆ? ನಮ್ಮ ಮನೆಗೆ ಬಂದು ಬಿಡ್ತಾವ. ಅಲ್ಲೆಲೂಯ. ನೀವೇನೇ ಮಾಡ್ರಿ ಓಡಿ ಅಡ್ಡಾಡ್ಕೊಂಡು ಎಲ್ಲಿ ಬರ್ತಾವ? ಮನೆಗೆ ಬಂದು ಬಿಡ್ತಾವ. ಅಲ್ಲೆಲೂಯ. ಅರ್ಥ ಆಯ್ತಲ್ಲ? ಆ ಥರ ನಿಷ್ಕಪಟಿಗಳಾಗಿರಬೇಕು. ಅಲ್ಲೆಲೂಯ. ಸೊ ಇವತ್ತು ಈ 2 ಗುಣಗಳು ಕುರಿಗಳಿಗಿರ್ಬೇಕಂತೆ. ನಾವು ಕುರಿ, ಆದರೆ ಕುರಿಗಳಿಗೆ 2 ಗುಣಗಳಿರಬೇಕು. ಒಂದು, ಸರ್ಪದಂತೆ ಜಾಣರಾಗಿರ್ಬೇಕು. ಯಾರ ಹತ್ರ ಹೆಂಗೆ ಮಾತಾಡಬೇಕು, ಯಾರ ಹತ್ರ ಹೆಂಗೆ ತಪ್ಪಿಸ್ಕೋಬೇಕು. ಹಾವು ನೋಡಿ ನೀವು ಹೊಡೆದು ಬಿಡ್ರಲ್ಲ, ನೋಡೋಣ, ಆಗತ್ತಾ? ಆಗತ್ತಾ? ಅಲ್ಲೆಲೂಯ. ಸಣ್ಣ ಹಾವಿನ ಮರಿ ರೀ, ಸಣ್ಣ ಹಾವಿನ ಮರಿ ಪಕ್ಕದ ಮನೇಲಿ ಬಂತು. ಅವರು ಕರೆದು ಇಟ್ಟಿದ್ರು. ನನಗೆ ರೂಢಿನೂ ಇಲ್ಲ, ಅಭ್ಯಾಸನೂ ಇಲ್ಲ ಹೊಡೆದು. ಆಮೇಲೆ ಅಲ್ಲೆಲೂಯ. ನಾನು ಮತ್ತೆ ಬೇರೆ ಹೋಗಿ ಟಾಯ್ಲೆಟ್ ರೂಮ್ನಲ್ಲಿ ಕುಂತೀನಿ. ಅವರು ಬ್ರದರ್ ಕರೆದ್ರು. ಶೋ ಇದು ಏನಪ್ಪ ಕರೆ? ಹಾವು ಬ್ರದರ್ ಬೇರೆ ಯಾರು ಗಂಡಸರು ಇಲ್ಲ, ನಾನು ಒಬ್ಬನೇ ಮನೇಲಿದ್ದೀನಿ. ಅವ್ರಿಗೆ ಗೊತ್ತಾಗ್ಬಿಟ್ಟೈತಿ. ಕರೆದ್ರು. ನಾನು ಹಾವು ಅಂದರೆ ಇನ್ನೂ ಸ್ವಲ್ಪ ಲೇಟಾಗಿ ಹೋಗೋಣ ಬಿಡು ಅಂತ ನಾನು ಗೊತ್ತೀನಿ. ಯಾಕಂದ್ರೆ ಮತ್ತೆ ಹೊಡಿಬೇಕು ಕರೀತಾರ ಅಂತೇಳಿ ಇನ್ನು ಸ್ವಲ್ಪ ಅವ್ರು ಬಿಡ್ಲಿಲ್ಲ. ಮತ್ತೆ ನೆಂತಿನ ಕರೆದು ಬ್ರದರ್ ಎಲ್ಲಿದ್ದಾರ್ರಿ, ಕರೀರಿ ಅಂತ. ಅವರು ರೀ ಅಂತ. ಅಯ್ಯೋ ಬಿಡು, ನಾವು ಮತ್ತೆ ಇಲ್ಲಿರೋದು ಗೊತ್ತಾಗಬಿಟ್ಟೈತೆ ಅಂತೇಳಿ ಮತ್ತೆ ಏನು ಮಾಡಿದೆ, ಹೋದೆ. ಏನೋ ಸ್ವಲ್ಪ ಧೈರ್ಯ ತೊಗೊಂಡು ಏನು ಮಾಡಿದೆ, ನಾನು ಹೋದೆ. ಹೊಡಿಲಿಕ್ಕೆ ಏನೋ ತೊಗೊಂಡು ಹೋಗ್ಬೇಕಲ್ಲ. ಏನು ತೊಗೊಂಡು ಹೋಗೋಣ ಅಂದರೆ ಇದು ಹೊರಗೆ ನೆಲ ಕಟ್ಟಿದ್ದೆ ನೋಡ್ರಿ, ಆ ಸ್ಟಿಕ್ ತೊಗೊಂಡು ಏನು ಮಾಡಿದೆ, ಹೋದೆ.
ಬ್ರದರ್ ಅವರು ಬಾಗಿಲು ಮುಚ್ಕೊಂಡು ಒಳಗೆ ಎತ್ಕೊಂಡು ಅಲ್ಲಿದಾವ್ ನೋಡ್ರಿ ಅಂತ ನಾನು ಎಲ್ಲಿದಾವ್ರಿ ಅಲ್ಲೇದವ್ರು ಸರಿ ಹೋದೆ. ಹೋಗಿ ನೋಡಿದೆ, ಅದು ಕುಡ್ಕೊಂಡು ನೋಡ್ತಿತ್ತು. ನನಗೆ ಏನು ಮಾಡಿದಾಗ ಕೈ ಗಂಟಿಗೆ ಸ್ವಲ್ಪ ನಡಗ್ತಾ ಇದೆ, ಹೊಡೆದು ರುಡಿನೂ ಇಲ್ಲ. ಆದರೆ ಆಯ್ತು ಹಾಕೇ ಬಿಡೋಣ, ಎಲ್ಲೈತಿ ಅಂತ ಹೇಳಿ ಪಟ್ ಅಂತ ಹಾಕಿದ ಕೋಲ್ ಮುರಿದು ಹೋಗ್ಬಿಡ್ತು. ಆಮೇಲೆ ಅಯ್ಯಯ್ಯೋ ಕೋಲು ಹೋಯ್ತು, ಹಾವು ಸಾಯ್ಲಿಲ್ಲಲ್ಲ ಅಂತೇಳಿ ಏನು ಮಾಡಿದೆ, ಯೋಚನೆ ಮಾಡ್ತದೆ. ಕೊನೆಗೆ ಇಂತು ಮಾಡಿದೆ. ಏನೋ ಸ್ವಲ್ಪ ಧೈರ್ಯ ತೊಗೊಂಡು ಏನು ಮಾಡಿದೆ, ಹೊಡೆದೆ. ಸ್ವಲ್ಪ ಗಾಯ ಆಯಿತು, ಹಿಂಗೆ ಮಾಡ್ತು. ತಲೆಗೆ ಜಜ್ಜಿರಿ ಅಂತ ಹೊಡೆದೋಗಿದೆ ಕಟ್ಟಿಗೆ. ಏನು ಮಾಡಬೇಕು, ಆಯ್ತು. ಅದರಲ್ಲಿ ಏನು ಮಾಡಿದೆ, ಜಜ್ಜಿದೆ. ಅಲ್ಲೆಲೂಯ. ಯಾಕಂದರೆ ಅಷ್ಟು ಜಲ್ದಿ ಹಾವನ್ನು ಹಿಡಿಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಅಷ್ಟು ಜಾಣರಾಗಿರುತ್ತೆ. ನಮ್ಮನ್ನು ಕೂಡ ಅಷ್ಟೇ ಜಾಣರಾಗಿರ್ಬೇಕಂತ ದೇವರು ಹೇಳ್ತಾರೆ. ತೋಳೆಗಳ ಮಧ್ಯದಲ್ಲಿ ಇದ್ದೀವಿ, ಆದರೆ ತುಂಬ ಜಾಣರಾಗಿರ್ಬೇಕು ನಾವು. ತೋಳೆಗಳಿಗೆ ಅವಕಾಶ ಕೊಡಬಾರದು. ಅದು ಹೆಂಗೆ ಬರುತ್ತೆ, ಹೆಂಗಾದ್ರೆ ನಮ್ಮ ನುಂಗಬೇಕು, ಕಚ್ಚಬೇಕು, ತಿನ್ನಬೇಕಂತ ಕಾಯ್ತಾ ಇರ್ತಾವ. ಅಲ್ಲಿ ನಾವೇನು ಕೊಡಬಾರ್ದು. ಸಮ್ಟೈಮ್ಸ್ ಮನೆ ಒಳಗೆ ಇರ್ತಾವ, ಆದ್ರೂ ನಾವೇನು ಮಾಡಬಾರ್ದು, ಅವಕಾಶ ಕೊಡಬಾರ್ದು. ಅಲ್ಲೂಯ್ಯ. ಕೂಗಾಡ್ತಾವ, ಪೇಚಾಡ್ತಾವ, ಜಗಳ ಮಾಡ್ತಾವ, ಏನೋ ಮಾಡ್ತಾವ. ಅದು ನಾವು ಹೆಂಗಿರ್ಬೇಕು, ಕೇಳಾರ್ದಂಗೆ ಸಮಾಧಾನವಾಗಿ ಸರಿದೋಡ್ಬೇಕು. ಆಮೇಲೆ ಯೇಸುಸ್ವಾಮಿ ಎಲ್ಲಿ ವೈರಾಗ್ಯ ತೋರಿಸ್ಬೇಕು ಅಲ್ಲಿ ತೋರಿಸಿದ, ಎಲ್ಲಿ ಸುಮ್ಮನೆ ಇರಬೇಕು ಅಲ್ಲಿ ಸುಮ್ಮನೆ ಇದ್ದ. ಅಲ್ಲೆಲೂಯ್ಯ. ಎಲ್ಲಿ ಸುಮ್ಮನೆ ಇದ್ದ, ಆತನನ್ನು ಹೊಡಿತಾ ಇರುವಾಗ ಹೊಡೆಸ್ಕೊಳ್ತಿದ್ದ, ಆತನ ಉಗುಳಿಸ್ಕೊಳ್ತಿದ್ದ. ಆತನ ಹತ್ರ ಪ್ರಶ್ನೆ ಮಾಡುವಾಗ ಏನು ಮಾತಾಡಲಿಲ್ಲ, ಸೈಲೆಂಟ್ ಆಗಿದ್ದ. ಅಲ್ಲಿ ಆತನ ಹಿಡಿಲಿಕ್ಕೆ ಬಂದು ಎಲ್ಲರೂ ಸಮಸ್ಯೆ ಮಾಡ್ಕೊಂಡು ಕುಂತಿರುವಾಗ ಆತನ ಅದರಲ್ಲಿ ಸಿಗಾಕೊಳ್ಳದೆ ಹೋರೆಯಾಗಿ ಹೋಗ್ತಾ ಇದ್ದ. ಅದು ಜಾಣತನ. ನಮಗೆ ಇಲ್ಲಿದ್ರೆ ಸಮಸ್ಯೆ ಆಗತ್ತೆ, ಇಲ್ಲಿದ್ರೆ ತೊಂದರೆ ಮಾಡ್ತಾರೆ, ಇಲ್ಲಿದ್ರೆ ಹಿಂಗೆ ಎಡವಟ್ಟಾಗತ್ತೆ ಅಂದ್ರೆ ನಾನು ಯಾಕೆ ಇಲ್ಲಿರಬೇಕು, ಆಯ್ತು ಬಿಡು ಅಂತೇಳಿ ಅಲ್ಲಿಂದ ಸರಿದು ಬರೋದು ಒಳ್ಳೆತನ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಅದನ್ನ ಬಿಟ್ಬಿಡು. ನೋಡೇ ಬಿಡೋಣ ತಡಿ, ಏನು ಮಾಡ್ತಾರೆ ತಡಿ ಅಂತೇಳಿ ನಿಂತಿದ್ರೆ ಹೊಡೆತದಿಂದ ಆತನ ಕೈನಲ್ಲಿರುವಂಥ ಕುರಿಮರಿಯಾಗಿ ಬಂದು ಸೇರ್ಬೇಕಾಗತ್ತೆ. ಅಲ್ಲೆಲ್ಲೂಯ್ಯ. ಇಲ್ಲ ಹೋಗಿ ಬಿದ್ದು ಸಾಯುವ ಕುರಿಮರಿ ಆಗ್ಬಿಟ್ಟಿರ್ತೇವೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಮಾಡಿಕೊಳ್ಳಬೇಕು ನಾವು. ಆಮೇಲೆ ಅಲ್ಲೆಲ್ಲೂಯ್ಯ. ಜಾಣರಾಗಿರಬೇಕು, ಪಾರಿವಾಳದಂತೆ ನಿಷ್ಕಪಟಿಗಳು ಆಗಿರಬೇಕು. ನಮ್ಮ ನೋಡಿದ್ರೆ ಮುದ್ದು ಮಾಡಬೇಕು. ಅವರು ಪಾರಿವಾಳ ನೋಡಿದ್ರೆ ಹೆಂಗೆ ಮಾಡ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸಾಕ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೌದಲ್ಲ? ಯಾಕಂದ್ರೆ ನೋಡುವಾಗ ಒಂಥರ ಖುಷಿ ಆಗುತ್ತೆ ನಮಗೆ. ಅಲ್ಲೆಲ್ಲೂಯ್ಯ. ಪಾರಿವಾಳ ನೋಡುವಾಗ ಏನಾಗುತ್ತೆ, ನಮಗೆ ಖುಷಿ ಆಗುತ್ತೆ. ಅದು ಜೋಡಿಯಾಗಿ ಅದು ಏನಾಗುತ್ತೆ, ಅಡ್ಡಾಡುತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅದು ಒಂದನ್ನು ಬಿಟ್ಟು ಒಂದು ಇರೋದು ಕಷ್ಟ. ಜೋಡಿಯಾಗಿ ಏನಾಗುತ್ತದ, ಅಡ್ಡಾಡುವಂಥದ್ದಾಗಿದೆ. ಅಲ್ಲೆಲ್ಲೂಯ್ಯ. ಸ್ತೋತ್ರ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಆದ ಕಾರಣ ಪ್ರಿಯರೇ, ಪಾರಿವಾಳದಂತೆ ನಾವು ಹೆಂಗಿರಬೇಕು, ನಿಷ್ಕಪಟಿ, ಅಂದರೆ ಯಾವುದೇ ಕಳಂಕ ಇರಬಾರದು ನಮ್ಮಲ್ಲಿ. ಪರಿಶುದ್ಧವಾಗಿರ್ಬೇಕಂತ ಅರ್ಥ. ದೇವರಿಗೆ ಬಲಿ ಕೊಡುವಂಥದ್ದನ್ನು ಹೆಂಗೆ ಕೊಡ್ತಾರೆ, ಪರಿಶುದ್ಧವಾದದ್ದು, ಮೀಸಲಾಗಿದ್ದು, ಪರಿಪೂರ್ಣವಾದದ್ದು ಕೊಡಬೇಕು. ಯಾಕಂದರೆ ಅದು ದೇವರಲ್ಲಿ ಇರುತ್ತೆ, ದೇವರ ಲೆಕ್ಕದಲ್ಲಿ ಇರುತ್ತೆ. ಇವತ್ತು ನಾವು ದೇವರ ಲೆಕ್ಕದಲ್ಲಿ ಇರುವಂಥವರಾಗಿರಬೇಕು, ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡುವಂಥವರಾಗಿರಬೇಕು. ಪಾರಿವಾಳದಂತೆ ನಿಷ್ಕಪಟಿಗಳಾಗಿರಬೇಕು. ಲೈಲೂಯ್ಯ. ಅದನ್ನೇ ದೇವರು ಬಯಸುವಂಥದ್ದು. ದೇವರಿಗೆ 2 ಗುಣನೂ ಇತ್ತ ಇಲ್ವಾ? 2 ಗುಣನೂ ಇತ್ತು. ಎಲ್ಲ ಕಡೆ ಓರೆಯಾಗಿ ಹೋಗ್ತಿದ್ದ, ಸಮಾಧಾನವಾಗಿರ್ತಿದ್ದ. ಹಿಡಿಲಿಕ್ಕೆ ಬಂದವರ ಹತ್ರನೂ ಕೂಡ ಅದ್ಭುತ ಮಾಡಿದ. ಆಮೇಲೆ ಏನಪ್ಪ ಇಷ್ಟು ಮಂದಿ ಯಾಕೆ ಬಂದರೆ, ನಾನು ಇಲ್ಲೇ ಇದ್ನಲ್ಲ, ಇಷ್ಟು ಮಂದಿ ಯಾಕೆ ಬರ್ತಿದ್ರಿ, ದಿನ ನಿಮ್ಮ ಮಧ್ಯದಲ್ಲಿ ಅಡ್ಡಾಡ್ತಾ ಇದ್ದೀನಿ. ಒಬ್ಬನ ತೊಗೊಂಡು ಚಾಕು ತೊಗೊಂಡು ಏನು ಮಾಡಿದ, ಕಿವಿನ ಕಡಿದು ಬಿಟ್ಟ. ಸ್ವಾಮಿ ಅಲ್ಲಿ ಹೋಗಿ ಏನು ಮಾಡಿದರು, ಜಾಣರಾಗಿ ಸುವಾರ್ತೆ ಸಾರಿದ್ರು. ದೇವರ ನಾಮದಲ್ಲಿ ಆ ಕಿವಿಯನ್ನು ಅಂಟಿಸಿ ಏನು ಮಾಡಿದರು, ಅದ್ಭುತ ಮಾಡಿದರು. ಅಲ್ಲೆಲ್ಲೂಯ್ಯ. ಆವಾಗ ಅವನೇನು ಮಾಡಿ ದೇವರು ನಂಬಿದ. ಅಪ್ಪ ಎಷ್ಟೆಲ್ಲ ಹಿಡಿದು ಹಿಂಸೆ ಪಡಿಸ್ಲಿಕ್ಕೆ ಬಂದ್ರೂ ಕೂಡ ನನಗೆ ಒಳ್ಳೇದಾಗಬೇಕಂತ ಪ್ರೇಯರ್ ಮಾಡ್ತಾ ಇದ್ದಾನಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಅದು ಜಾಣತನ. ಅವ್ರ ಹತ್ರ ಜಗಳ ಮಾಡಿಕೊಂಡು, ದೂರಾಡಿಕೊಂಡು, ಕಿತ್ತಾಡಿಕೊಂಡು ನೋಡ್ಬಿಡ್ತೀನಿ ಅಂತ ಹೋಗಲಿಲ್ಲ, ಸಮಾಧಾನವಾಗಿ ಹೋದ. ಅದು ಜಾಣತನ. ಅಲ್ಲೆಲ್ಲೂಯ್ಯ. ಪಾರಿವಾಳದಂತೆ ನಿಷ್ಕಪಟಿಗಳಾಗಿಯೂ ಇದ್ದ. ಯೇಸುಸ್ವಾಮಿ ದೇವಾಲಯ ಒಳಗೆ ಹೋಗ್ತಾ ಇದ್ದಾನೆ. ದೇವಾಲಯ ಒಳಗೆ ಹೋಗ್ತಿದ್ದಾನೆ. ಅಲ್ಲಿ ಏನು ನಡೀತಾ ಇತ್ತು, ಸಂತೆ ನಡೀತಾ ಇತ್ತು, ವ್ಯಾಪಾರ ನಡೀತಾ ಇತ್ತು. ಎಲ್ಲಿ? ದೇವಾಲಯದಲ್ಲಿ ವ್ಯಾಪಾರ ನಡೀತಾ ಇತ್ತು. ಅಲ್ಲಿ ನೋಡುವಾಗ ದೇವರಿಗೆ ಏನು ಬಂತು, ಕೋಪ ಬಂತು, ಸಿಟ್ಟು ಬಂತು. ಅಲ್ಲಿರುವಂಥ ಕೆಲವೊಂದು ಹಗ್ಗಗಳನ್ನು ತಗೊಂಡು ಚಾಟೆಯಾಗಿ ಮಾಡಿಸಿ ಎಲ್ಲರನ್ನು ಹೊಡೆದು ಹೊರಗೆ ಹಾಕಿದ. ಎಲ್ಲಿ ವೈರಾಗ್ಯ ತೋರಿಸಬೇಕು ಅಲ್ಲಿ ಅಷ್ಟೇ ತೋರಿಸ್ಬೇಕು. ನಮ್ಮ ವೈರಾಗ್ಯ ತೋರಿಸುವಂಥ ಜಾಗ ಸಭೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಲೋಕ ಅಲ್ಲ, ತೋಳಗಳ ಮಧ್ಯದಲ್ಲಿ ಹೋಗಿ ನಾವು ವೈರಾಗಿ ತೋರಿಸೋದಲ್ಲ. ನನ್ನ ವೈರಾಗಿ ತೋರಿಸುವಂಥದ್ದು ಆತ್ಮಿಕವಾದ ವಿಷಯದಲ್ಲಿ, ದೇವರ ವಾಕ್ಯದಲ್ಲಿ.
ಆಮೇನ್ ಅಲ್ಲಲ್ಲೂಯ್ಯ. ಪ್ರಾರ್ಥನೆಯಲ್ಲಿ ನಾನು ವೈರಾಗ್ಯವನ್ನು ತೋರಿಸಬೇಕು, ಬೇಡವಾಗಿಲ್ಲ ಕಿತ್ತು ಹಾಕಬೇಕು ಒಳಗಿಂದ. ಅಲ್ಲಲ್ಲೂಯ್ಯ. ದೇವರಿಗಾಗಿ ನನ್ನನ್ನು ಪರಿಶುದ್ಧ ಮಾಡಿಕೊಳ್ಳಬೇಕು, ದೇವರಿಗಾಗಿ ನನ್ನನ್ನು ಒಪ್ಪಿಸಿಕೊಡಬೇಕು, ದೇವರಿಗಾಗಿ ನನ್ನನ್ನು ಏನು ಮಾಡಬೇಕು, ನಾನು ಸಮರ್ಪಿಸಬೇಕು. ಅಲ್ಲಲ್ಲೂಯ್ಯ. ಯಾಕೆಂದರೆ ನಾನು ಆತನ ದೃಷ್ಟಿಯಲ್ಲಿ ಇರುವಂಥ ಕುರಿಮರಿಯಾಗಿದ್ದೆ. ತೋಳಗಳು ನೋಡಿ ಹೆದರ್ಬೇಕಾ? ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ಸುಮಾರು 360ಕ್ಕಿಂತಲೂ ಹೆಚ್ಚಾಗಿ ಬರೆಯಲ್ಪಟ್ಟಿದೆ. ಏನಂತೆ? ಹೆದರಬೇಡ್ರಿ. ಏನು ಅಂದರೆ 300 ನಮ್ಮ ಇದರಲ್ಲಿ ಎಷ್ಟು ಇದೆ? ಒಂದು ವರ್ಷದಲ್ಲಿ ಎಷ್ಟು ದಿನ? 365 ದಿನ. ಸತ್ಯವೇದದಲ್ಲಿ ವಾಕ್ಯಗಳು ಎಷ್ಟಿದೆ? 360ಕ್ಕೆ ಹೆಚ್ಚಿದೆ. ಅಂದರೆ 365 ಇರಬಹುದು. ಆಮೇಲೆ ಏನಂತೆ? ಹೆದರಬೇಡ. ಅಂದರೆ ಒಂದು ದಿನಕ್ಕೆ ಒಂದು ಸಾರಿಯಾಗಿ ನಮ್ಮನ್ನು ಹೆದರಿಸುತ್ತದೆ. ಆಮೇಲೆ ಅದಕ್ಕೆ ಯೇಸು ಹೇಳಿದ್ದಾನೆ, ಹೆದರಬೇಡ. ದೇವರು ಹೇಳಿದ್ದಾನೆ, ಹೆದರಬೇಡ. ಯಾಕಂದ್ರೆ ನಾನೇನು ಮಾಡ್ತಾ ಇದ್ದೇನೆ? ನಿನ್ನೊಂದಿಗೆ ಇದ್ದೇನೆ. ಹಲ್ಲೆಲೂಯಾ. ಸೊ ಈ ವಾಕ್ಯಗಳನ್ನು ನಮ್ಮನ್ನು ಬಲಪಡಿಸುತ್ತೆ. ಅದಕ್ಕೆ ನಾವು ವಾಕ್ಯಕ್ಕೆ ಅವಕಾಶ ಮಾಡಿಕೊಡ್ರಿ ಅನ್ನೋದು. ವಾಕ್ಯ ಏನು ಮಾಡ್ತಾ ಇರ್ಬೇಕು? ನಮ್ಮಲ್ಲಿ ಒಳಗ ಹೋಗ್ತಾ ಇರಬೇಕು. ಹಲ್ಲೆಲೂಯಾ. ಅಂದರೆ ನಾವೇನು ಮಾಡ್ತಾ ಇರ್ತೀವಿ? ಒಂದು ವೇಳೆ ಆತನ ಕಣ್ಣನ್ನು ತಪ್ಪಿಸಿಕೊಂಡು ನಾವು ಓಡಿ ಹೋದರೆ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಒಂದು ನಮ್ಮ ಅಜ್ಜಿ ಆಡುಗಳನ್ನು ಸಾಕ್ತಾ ಇದ್ವು. ಸೊ ಅದರಲ್ಲಿ ಒಂದು ಏನಾಗ್ಬಿಟ್ಟಿತ್ತು ಅಂದರೆ, ಕಳೆದೋಯ್ತು. ಮೇವು ತಿನ್ನುತ್ತಾ ಯಾವುದೋ ಗುಡ್ಡ ನೋಡಿ, ಯಾವುದಾದ್ರು ನೋಡಿ, ಯಾವುದೋ ಒಂದು ಮನೆ ನೋಡಿ ಹೊಟ್ಟೆ ಹಂಗೆ ತಪ್ಪಿಸ್ಕೊಂಡು ಹೋಗಿ ಏನು ಮಾಡಿಬಿಟ್ಟಿತ್ತ? ಕಳೆದೋಗಿತ್ತು. ನಮ್ಮ ಅಜ್ಜಿ ಕುರಿ ಎಲ್ಲ ಕಳೆದು ಹೋದರೆ, ಆಡೆಲ್ಲ ಕಳೆದು ಹೋದರೆ ಊಟ ಮಾಡೋಂಗಿಲ್ಲ. ಅಡ್ಡಾಡೋದು. ಹಗಲು ರಾತ್ರಿ ಇಲ್ಲದೆ ಏನು ಮಾಡ್ತಿದ್ಲು ಅವಳು? ಅಡ್ಡಾಡ್ತಿದ್ಲು. ಸಿಕ್ಕಿದ ದೇವರುಗಳ ಹರಿಗೆ ಹೊತ್ಕೊಳ್ಳೋಳು. ಎಲ್ಲಿ ದಾರಿಯಲ್ಲಿ ಏನು ಸಿಕ್ಕಿದ್ರು ಹರಿಗೆ. ಆಮೇಲೆ ಹಲ್ಲೆಲೂಯಾ. ಸಿಗಬೇಕಂತೇಳಿ ಅಡ್ಡಾಡಿ ಇಡೀ ದಿನ ಅಡ್ಡಾಡಿ ಲಾಸ್ಟಿಗೆ ಸೋತು ಹೋಗಿ ಆಯ್ತು ಬಿಡು ಸಿಗೋದಿಲ್ಲ ಅನ್ನೋಕ್ಕೆ ಬಂದು ಬಿಡ್ತಿದ್ರು. ಒಂದು ಆಡು ಹಂಗೆ ತಪ್ಪಿಸ್ಕೊಂಡು ಹೋಗ್ಬಿಡ್ತು. ಸೊ ತಪ್ಪಿಸ್ಕೊಂಡು ಹೋಯಿತು. ಅದು ಹೊಟ್ಟೆಯಲ್ಲಿ ಮಗು ಬೇರೆ ಇತ್ತು. ಸೊ ಅದು ಹೆಂಗಾದ್ರು ತಿರುಗಿ ಬಂದು ಸೇರ್ಬೇಕು. ಯಾಕಂದರೆ ಕುರಿ ಸಾಕೋರಿಗೆ ನೋವು ಗೊತ್ತಾಗೋದು, ಆಡು ಕುರಿ ಸಾಕಿದವ್ರಿಗೆ ನೋವು ಗೊತ್ತಾಗುತ್ತೆ. ಸೊ ಅವ್ರ ವೇದನೆಯಿಂದ ಎಲ್ಲ ಮುಗೀತು. 3 ದಿನ ಆಗಿತ್ತು ಸಿಗಲಿಲ್ಲ. 4ನೇ ದಿನಕ್ಕೆ ಯಾವ ದಿಕ್ಕಿನಿಂದ ಬಂತೋ ಗೊತ್ತಿಲ್ಲ, ಸೀದಾ ಮನೆ ಒಳಗೆ ಓಡಿ ಒಂದು ಹಳ್ಳಿ ಇಳಿತು. ಆಮೇಲೆ 3 ಮರಿ ಹಾಕಿತ್ತು. ಆಮೇಲೆ ಹಲ್ಲೆಲೂಯಾ. ಮನೆ ಒಳಗೆ ಓಡಿ ಬಂದು 3 ಮರಿನ ಹಾಕ್ತದೆ. ನಮ್ಮ ಅಜ್ಜಿಗೆ ತುಂಬ ಖುಷಿ. ಎಲ್ಲಿ ಹೋಗಿತ್ತು ಏನೋ, ಅಷ್ಟು ಆತುರದಿಂದ ಓಡಿ ಬಂದು ಏನಾಗಿದೆ? ಅದು ಮರಿನ ಹಾಕಿದೆ. ಹಲ್ಲೆಲೂಯಾ. ಅದೇನಾಗಿದೆ ಅಂದರೆ ತಪ್ಪಿಸ್ಕೊಂಡು ಎಲ್ಲ ಹೋಗ್ಬಿಟ್ಟೈತಿ. ಅವ್ರು ಏನಾಗ್ಬಿಟ್ಟಾರ, ಅವ್ರ ಮನೆಯವರು ಕಟ್ಟಿ ಹಾಕ್ಬಿಟ್ಟಿದ್ದಾರೆ. 2 ದಿನ ಕಟ್ಟಿನೇ ಮೇವು ಕೊಡ್ತಿದ್ದಾರೆ. ಆದರೆ 3ನೇ ದಿನಕ್ಕೆ ಅದು ಹೆಂಗೆ ಹಗ್ಗ ಕಿತ್ತೋ ಗೊತ್ತಿಲ್ಲ. ಕಿತ್ತಿದ ತಕ್ಷಣ ಅದು ತಪ್ಪಿಸ್ಕೊಂಡು ಒಂದು ಗುಡ್ಡ ದಾಟಿ ಬರ್ಬೇಕ್ರಿ. ಅದು ಅಲ್ಲಿ ಹೋಗಿ ಸಿಕ್ಕಾಕೊಂಡೈತಿ. ಅಲ್ಲಿಂದ ಏನು ಮಾಡ್ತದೋ ಮನೆಗೆ ಯಾಕಂದ್ರೆ ಅದು ಗೊತ್ತಿತ್ತು ನಾ ಸೇಫ್ ಆದ ಜಾಗ ಇದು. ಹಲ್ಲೆಲೂಯಾ. ನಾನು ಇಲ್ಲಿ ಬಂದರೆ ಆರಾಮಾಗಿರ್ತೀನಿ. ಬೇರೆ ಯಾರ ಮನೆಗೆ ಹೋದ್ರೂ ಅವ್ರು ಏನು ಕೊಟ್ಟರು ನನಗೆ ಸಮಾಧಾನ ಅನ್ನಿಸೋದಿಲ್ಲ. ನಾನು ಇಲ್ಲಿ ಬಂದರೆ ಮಾತ್ರ ನನಗೆ ಸಮಾಧಾನ ಅಂತೇಳಿ ಆ ಒಂದು ಆಡಿಗೆ ಗೊತ್ತಿತ್ತು, ಆ ಒಂದು ಕುರಿಗೆ ಗೊತ್ತಿತ್ತು. ಅದಕ್ಕೆ ಅದು ಅಲ್ಲಿಂದ ತಪ್ಪಿಸ್ಕೊಂಡು ಎತ್ತಾಡ್ಕೊಂಡು ಓಡಾಡಿಕೊಂಡು ಸೀದಾ ಇಲ್ಲಿ ಬಂದದ್ದು ಏನು ಮಾಡುತ್ತೋ ಮರಿಯನ್ನು ಹಾಕಿ ಕುರುಬನ ಖುಷಿ ಆಯಿತು. ಆಮೇಲೆ ಅಲ್ಲೆಲ್ಲೂ ಯೇಸುಸ್ವಾಮಿ ಎದಕ್ಕೋಸ್ಕರ ಬಂದಿದ್ದಾನಂದರೆ, ಕಳೆದು ಹೋಗಿದ್ದ ಕುರಿಗಳನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರನೇ ಆತನ ಈ ಲೋಕಕ್ಕೆ ಬಂದಿದ್ದ. ಆಮೇಲೆ ನಾವೆಲ್ಲ ಕಳೆದು ಹೋಗಿದ್ದೇವೆ. ಸೊ ದೇವರು ನಮ್ಮನ್ನೆಲ್ಲ ಹುಡುಕಿ ಬಂದಿದ್ದಾನೆ. ಇವತ್ತು ಆತನ ಕುರಿಮರಿಯಾಗಿ ನಾವಿದ್ದೇವೆ. ಅಲ್ಲೆಲ್ಲೂಯ್ಯ. ಸೊ ಈ ಲೋಕದ ಒಳಗೆ ಹೋಗಬೇಕು, ಆದರೆ ಆತನ ಕಣ್ಣನ್ನು ಬಿಟ್ಟು ದೂರ ಹೋಗಬಾರ್ದು. ಅಲ್ಲೆಲ್ಲೂಯ್ಯ. ಈ ಲೋಕದಲ್ಲಿ ದುಡಿಯಬೇಕು, ಆದರೆ ಆತನ ದೃಷ್ಟಿನ ತಪ್ಪಿಸ್ಕೊಂಡು ನಾವು ಹೋಗಬಾರ್ದು. ಅಲ್ಲೆಲ್ಲೂಯ್ಯ. ಈ ಲೋಕದಲ್ಲಿ ನಾವು ಇರಬೇಕು, ಆದರೆ ತೋಳಗಳ ಮಾತುಗಳು ನಾವು ಕೇಳಬಾರದು. ಅಲ್ಲೆಲ್ಲೂಯ್ಯ. ಸೊ ನಮ್ಮ ದೃಷ್ಟಿ, ನಮ್ಮ ಗಮನ, ನಮ್ಮ ಒಂದು ಆಲೋಚನೆ ಎಲ್ಲವೂ ಯಾರ್ದಾಗಿರಬೇಕು? ಕುರುಬಂದಾಗಿರಬೇಕು. ವಾಕ್ಯದಲ್ಲಿ ನೋಡ್ತಾ ಇದೆ. ಮತ್ತೆ ಯೋಹಾನನ 10ನೇ ಅಧ್ಯಾಯ 11ನೇ ವಚನದಲ್ಲಿ ನಾನೇ ಜಸ್ಟ್ ಕುರುಬನ, ನಾನೇ 10ನೇ ಅಧ್ಯಾಯ 11ನೇ ವಚನ, ನಾನೇ ಒಳ್ಳೆ ಕುರುಬನು, ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. ನಾನೇ ಒಳ್ಳೆ ಕುರುಬ. ಹಲ್ಲೆಲೂಯಾ.
ಒಳ್ಳೆ ಕುರುಬನ ಏನ್ ಮಾಡ್ತಾನೆ ಅಂದ್ರೆ ತನ್ನ ಕುರಿಗೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಸಿದ್ಧರಾಗಿರ್ತಾನೆ. ಅಲ್ಲಿ ದಾವೀದನು ಹೇಳ್ತಾನೆ, ಸಿಂಹ ಬರಲಿ ಕರಡಿ ಬರಲಿ ನನ್ನ ಕುರಿಗೆ ಟಾರ್ಗೆಟ್ ಮಾಡ್ತಂದ್ರೆ ನಾನು ಬಿಡೋಂಗಿಲ್ಲ. ಅಲ್ಲೆಲ್ಲೂಯ್ಯ. ಒಂದು ಕುರಿ ಹೋದ್ರೆ ಹೋಗ್ಲಿ ಅಂತ ಬಿಟ್ಟು ನಾನು ಓಡಿ ಬರೋಂಗಿಲ್ಲ. ಆ ಒಂದು ಕುರಿಗೋಸ್ಕರ ಏನ್ ಮಾಡ್ತೀನಿ ನಾನು, ಹುಡುಕಾಡಿ, ಸಿಂಹನಾಗಿರ್ಲಿ ಕರಡಿಯಾಗಿರ್ಲಿ ಅದರ ಹತ್ರ ಗುದ್ದಾಡಿನ ನನ್ನ ಕುರಿನ ಏನ್ ಮಾಡ್ತೀನಿ ನಾನು ಬಿಡಿಸ್ಕೊಂಡು ಬರ್ತೀನಿ ಅಂತ ದಾವೀದ ಹೇಳಿದ. ಅಲ್ಲೆಲ್ಲೂಯ್ಯ. ಹಂಗೆ ದೇವರು ತೋಳಗಳ ಮಧ್ಯದಲ್ಲಿ ಇಟ್ಟಿದ್ದಾನೆ, ಅದರ ಬಾಯಿಗೆ ನಮ್ಮನ್ನು ಗುರಿ ಮಾಡೋದಿಲ್ಲ. ಯಾಕಂದ್ರೆ ನನ್ನನ್ನು ಕಾಯುವ ಕುರುಬನು ದೊಡ್ಡವನು. ಅಲ್ಲಲ್ಲೋಯ್ಯ. ತೋಳಗಳನ್ನು ನೋಡಿ ನಾನು ಬದುಕೋದಿಲ್ಲ, ಕುರುಬನು ನೋಡಿ ನಾನು ಬದುಕ್ತಾ ಇದ್ದೀನಿ. ತೋಳಗಳು ನನ್ನನ್ನು ಮೋಸ ಮಾಡುತ್ತೆ, ದೇವರು ನನಗೆ ಒಳ್ಳೇದು ಮಾಡ್ತಾನೆ. ತೋಳಗಳು ನನಗೆ ನುಂಗತ್ತೆ, ದೇವರು ನನ್ನನ್ನು ಬಿಡಿಸುವಂತವನಾಗಿದ್ದಾನೆ. ಅಲ್ಲೆಲ್ಲೋಯ್ಯ. ಆದ ಕಾರಣ ನಾನು ಯಾರು ಕಿವಿ ಕೊಡುತ್ತೇನೆ, ಕುರುಬನಿಗೆ ಮಾತ್ರ ಕಿವಿ ಕೊಡುತ್ತೇನೆ. ಅಲ್ಲೆಲ್ಲೂಯ್ಯ. ಸೊ ಇವತ್ತು ನಾವು ಎಲ್ಲೇ ಇರಲಿ, ಹೆಂಗೇ ಇರಲಿ, ಆದರೆ ನಾವು ಕುರುಬನ ಕಣ್ಣನ ದೃಷ್ಟಿಯಲ್ಲಿ ಇರಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಕುರುಬನಿಗೋಸ್ಕರ ನಾವೇನು ಮಾಡಬೇಕು, ಕುರುಬನಿಗೋಸ್ಕರ ಏನು ಮಾಡ್ತಾ ಇರ್ಬೇಕು, ನಾವು ಕಾಯ್ತಾ ಇರಬೇಕು. ನಮ್ಮ ಕುರುಬ ಯಾವಾಗ ಬರ್ತಾನೆ, ಯಾವಾಗ ನನ್ನ ಸಂತೈಸ್ತಾನೆ, ಯಾವಾಗ ನನ್ನ ಜೊತೆಗೆ ಮಾತಾಡ್ತಾನೆ ಅಂತೇಳಿ ನಾವೇನು ಮಾಡ್ತಾ ಇರಬೇಕು, ಕಾಯ್ತಾ ಇರಬೇಕು. ಒಂದು ವೇಳೆ ಕುರುಬನನ್ನು ಬಿಟ್ಟು ತಪ್ಪಿಸ್ಕೊಂಡು ಹೋದರೆ ಸಿಗೋದಿಲ್ಲ ಮತ್ತೆ ನಾವು. ಅಲ್ಲೆಲ್ಲೂಯ್ಯ. ಮತ್ತೆ ಹುಡುಕಾಡ್ಕೊಂಡು ಬಂದನು ಕುರುಬ ನಮಗೇನಾಗೋದಿಲ್ಲ, ಸಿಗೋದಿಲ್ಲ. ಅದಕ್ಕೆ ನಾನೇ ಕುರಿಗಳಿಗೆ ನಿಜವಾದ ಬಾಗಿಲು. ಅದೇ ವಾಕ್ಯದಲ್ಲಿ 8ನೇ ವಚನದಲ್ಲಿದೆ, 9ನೇ ವಚನದಲ್ಲಿದೆ, ನಾನೇ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಬಂದರೆ ಸುರಕ್ಷಿತವಾಗಿದ್ದು ಒಳಗೆ ಮತ್ತೆ ಹೊರಗೆ ಹೋಗುವನು, ಮೇವನ್ನು ಕಂಡುಕೊಳ್ಳುವನು. ಆಮೇಲೆ ಮತ್ತೇನ್ ಮಾಡ್ತಾನ ಅವನು, ಮೇವನ್ನು ಚೆನ್ನಾಗಿ ಊಟ ಮಾಡ್ತಾನ್ರಿ ದೇವರಲ್ಲಿ ಇದ್ರೆ. ಲೆಲೂಯ್ಯ. ಕೊರತೆ ಇರೋದಿಲ್ಲ. ಯೋಚನೆ ಮಾಡಿ ನೋಡ್ರಿ ನಮ್ಮ ಸ್ಥಿತಿ ಹೆಂಗಿತ್ತು ಅಂತೇಳಿ. ನಮ್ಮ ಸ್ಥಿತಿ ಹೆಂಗಿತ್ತು, ಹೀಗೆ ಹೆಂಗಿದ್ದೀವಿ. ಕೈ ಚಾಚಲಿಕ್ಕೆ ದೇವರು ನಮ್ಮನ್ನು ಬಿಡೋದಿಲ್ಲ. ಕ್ರೈಸ್ತರು ಬೇಡುವಂಥವ್ರು ಅಲ್ಲ. ಆಮೇಲೆ ಯಾಕಂದ್ರೆ ನಮ್ಮ ಕುರುಬು ನಂಗೆ ಕೊಟ್ಟ, ನಮಗೆ ನಾವು ಕೊಡುವಂಥವರಾಗಿದ್ದೇವೆ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಒಂದು ಕಾಲದಲ್ಲಿ ಕೈ ಚಾಚ್ತಿದ್ದೀವಿ ಕುರುಬ ಇಲ್ಲದೆ ಇರುವಾಗ. ಕುರುಬ ಬಂದ ಮೇಲೆ ನಾವು ಚಾಚದ್ ಬೇಕಲ್ಲ, ಹೊತ್ತೊತ್ತಾಗ ಅವನು ನಮಗೆ ತಂದು ಕೊಟ್ಟು ಬಿಡ್ತಾನೆ. ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತಾನೆ, ಸರಿಯಾದ ದಾರಿಯಲ್ಲಿ ನಮ್ಮನ್ನು ಇಟ್ಟಿರ್ತಾನೆ. ಯಾವುದಕ್ಕೂ ಕೊರತೆಯನ್ನು ಇಡೋದೇ ಇಲ್ಲ. ನನ್ನ ಜೀವಮಾನ ದಿನವೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸ್ತಾರೆ. ಅಲ್ಲೆಲ್ಲೂ ಯಾರು ಹಿಂಬಾಲಿಸುತ್ತೆ, ನನ್ನನ್ನು ಹಿಂಬಾಲಿಸುತ್ತೆ. ನಾನು ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ನಾನಿದ್ದ ಜಾಗ ಕುರುಬ ತಂದು ಏನು ಮಾಡಿಬಿಡ್ತಾನ್ರಿ, ಕೊಟ್ಟು ಬಿಡ್ತಾನೆ. ಆದ ಕಾರಣ ಕುರುಬನ ದೃಷ್ಟಿಯಲ್ಲಿ ಇರುವಂಥ ಕುರಿಮರಿಯಾಗಿರಬೇಕು. ಸರ್ಪದಂತೆ ಜಾನ, ಅಲ್ಲೆಲ್ಲೂಯ್ಯ. ಪಾರಿವಾಳದಂತೆ ನಿಷ್ಕಪಟಿ. ಪಾಪಗಳ ಮಧ್ಯದಲ್ಲಿ ಇದ್ದೀವಿ, ಹೌದು, ಆದರೆ ಪಾಪ ಇಲ್ಲದ ಸಂತತಿಯಾಗಿರಬೇಕು, ಪರಿಶುದ್ಧವಾಗಿರಬೇಕು. ಅದೇ ತೋಳೆಗಳ ಮಧ್ಯದಲ್ಲಿರುವಂಥ ಕುರಿಗಳು. ಅದು ದಿನಾ ಕಾಯ್ತಾ ಇರ್ತಾವ, ಆದರೆ ಅದ್ರ ಕೈಗೆ ದೇವರು ಏನು ಮಾಡೋಂಗಿಲ್ಲ, ಒಪ್ಪಿಸಿ ಕೊಡೋಂಗಿಲ್ಲ. ಅದಕ್ಕೆ ಗ್ಯಾರಂಟಿ ಇರಬೇಕು ನಮಗೆ. ಅರ್ಥ ಆಯ್ತಲ್ಲ? ಗ್ಯಾರಂಟಿ ಯಾರ ಮೇಲೆ ಇರಬೇಕು, ತೋಳೆಗಳ ಮೇಲೆ ಇರಬೇಕಾ? ತೋಳೆಗಳ ಹತ್ರ ಹೋಗಿ ಬೇಡಿಕೊಳ್ಬೇಕಾ? ತೋಳ ನಾನು ಬಿಟ್ಟು ಬಿಡಪ್ಪ ಅಂತೇಳಿ? ಆಮೇಲೆ ಯಾರ ಹತ್ರ ಬೇಡಿಕೊಳ್ಬೇಕು? ಕುರುಬನ ಹತ್ರ ಕೇಳಬೇಕು. ಅಲ್ಲಲ್ಲೂಯ್ಯ. ತೋಳುಗಳು ಈ ಥರ ಏನೋ ಹೊಳಸಂಚ ಆಗ್ತಾ ಇದೆ ದೇವರೇ ಅಂತ ಹೇಳಿ ಕುರುಬನ ಹತ್ರ ಕೇಳುವಾಗ ಆ ತೋಳ ಇದ್ದ ಜಾಗ ಇಲ್ಲದೆ ಅದು ಓಡಿ ಹೋಗುತ್ತೆ. ಅಲ್ಲೆಲ್ಲೂಯ್ಯ. ನಮ್ಮ ಪಕ್ಕದಲ್ಲಿ ಬಿಡ್ಲಿಕ್ಕೆ ದೇವರ ಅನುಮತಿ ಕೊಡೋದು ಇಲ್ಲ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ನಮಗೋಸ್ಕರ ಆತನ ಏನು ಮಾಡ್ತಾ ಇದ್ದಾನೆ, ಚಿಂತಿಸುವಂತವನಾಗಿದ್ದಾನೆ. ನಾನು ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲವೇ ಇಲ್ಲ. ನನಗೇನು ಬೇಕೋ ಆತನ ಏನು ಮಾಡ್ತಾನೆ, ಕರೆಕ್ಟಾಗಿ ಹೊತ್ತಿಗೆ ಕೊಟ್ಟು ಬಿಡ್ತಾನೆ. ಅಂದಮೇಲೆ ನಾನು ಯಾಕೆ ಚಿಂತೆ ಮಾಡಬೇಕು? ನನಗೇನು ಕೆಲಸ ಕೊಟ್ಟಾನ ಅದನ್ನು ಮಾಡ್ಕೊಂಡು ಹೋಗ್ಬೇಕು ಅಷ್ಟೆ. ಫಲ ಕೊಡೋದು ಯಾರ್ದು? ನಟ್ಟುವನಿಂದ ಇಲ್ಲ, ನೀರು ಹಾಕುವವನಿಂದ ಇಲ್ಲ, ಬಿತ್ತುವನಿಂದ ಇಲ್ಲ, ಕೊಯ್ಯುವನಿಂದ ಇಲ್ಲ, ಬೆಳೆಯನ್ನು ನೀಡುವ ದೇವರಿಂದಲೇ ಎಲ್ಲವೂ ಸಾಧ್ಯ. ಅರ್ಥ ಆಯ್ತಲ್ಲ? ನೀನು ಎಷ್ಟೇ ಕಷ್ಟಪಟ್ರು ನಿನಗೇನು ತಟ್ಟಬೇಕಂತ ದೇವರು ತೀರ್ಮಾನ ಮಾಡಿದಾನ ಅಷ್ಟೇ ನಮಗೆ ತಟ್ಟೋದು. ಅಲ್ಲೆಲ್ಲೂಯ್ಯ. ಮೈಯೆಲ್ಲ ಎಣ್ಣೆ ಹಚ್ಕೊಂಡು ರೋಡ್ನಲ್ಲಿ ಹೋಗಿ ಉಳ್ಳಾಡಿದ್ರು ಅಂಟಬೇಕು ಅಷ್ಟೇ ಅಂಟತ್ತೆ. ಇಡೀ ಮಣ್ಣನ್ನು ಮೈ ಮೇಲೆ ಅಂಟ್ಕೊಂಡು ಬರೋಕ್ಕಾಗತ್ತ? ಅಲ್ಲೆಲ್ಲೂಯ್ಯ. ಆ ಎಣ್ಣೆ ಪವರ್ ಎಷ್ಟಿದೆಯೋ ಅಷ್ಟೇ ಅಂಟೋದು. ಅಲ್ಲೆಲ್ಲೂಯ್ಯ. ನಮ್ಮ ಶ್ರಮ ಎಷ್ಟಿದೆಯೋ, ನಮ್ಮ ಪರಿಶ್ರಮ ಎಷ್ಟಿದೆಯೋ ಅಷ್ಟೇ ನಾವು ದುಡಿಬೋದು. ಅಲ್ಲೆಲ್ಲೂಯ್ಯ.
ಅವನವನ ಕೆಲಸಕ್ಕೆ ತಕ್ಕ ಕೂಲಿಯನ್ನು ದೇವರು ಏನ್ ಮಾಡ್ತಾನೆ, ಅಲ್ಲಿಂದ ಕೊಡ್ತಾನೆ. ಅದು ವ್ಯರ್ಥವಾಗೋದಿಲ್ಲ. ಏನ್ ಮಾಡೋಂಗಿಲ್ಲ, ಅದು ವ್ಯರ್ಥವಾಗೋದು ಇಲ್ಲ. ಅಲ್ಲೆಲ್ಲೂಯ್ಯ. ದೇವರು ಆದ ಕಾರಣ ಏನ್ ಮಾಡ್ತಿದ್ದಾನೆ, ನಿಮಗೆ ಕೂಲಿ ಕೊಡ್ಲಿಕ್ಕೆ ಆತನ ರೆಡಿ ಆಗಿದ್ದಾನೆ. ಅಲ್ಲೆಲ್ಲೂಯ್ಯ. ಯಾವ ಕುರಿಗೆ ಎಷ್ಟು ಮೇವು ಕೊಡಬೇಕಂತ ದೇವ್ರಿಗೆ ಗೊತ್ತು. ಆತನ ಬಾಗಿಲು, ಆತನ ಏನಾಗಿದ್ದಾನೆ, ಬಾಗಿಲಾಗಿದ್ದಾನೆ. ಆತನ ಒಳಗೆ ಹೋಗುವವನಿಗೆ ಭದ್ರತೆ, ಆತನ ಒಳಗೆ ಹೋಗುವವನಿಗೆ ಭದ್ರತೆ. ಇಲ್ಲಪ್ಪ ನಾ ತೋಳ ಮಧ್ಯದಲ್ಲೇ ಇದ್ದೀನಿ, ನಾನು ಬೇಡ ಅಂತೇಳಿ ನಿಂತ್ಕೊಂಡಿದ್ರೆ, ಬಾ ಅಂತ ಕರೆಯುವಾಗ ಬಂದು ಬಿಡ್ಬೇಕು. ಹೋಗು ಮೇವು ಅಂತ ಹೇಳುವಾಗ ಏನ್ ಮಾಡ್ಬೇಕು, ಹೋಗಿ ಮೇಯ್ತಾ ಇರಬೇಕು. ಇಲ್ಲ ಬಾ ಅಂತ ಹೇಳುವಾಗ ನಾ ಬರೋಂಗಿಲ್ಲ ಅಂತ ಹೇಳಿದ್ರೆ ತೋಳ ಕೈಗೆ ಹೋಗ್ತಿ. ಆಮೇಲೆ ಅಲ್ಲೆಲ್ಲೂಯ್ಯ. ದೇವರು ಹೋಗು ಅಂತ ಹೇಳುವಾಗ ಹೋಗಿದ್ರೆ ಮಾತ್ರ ದೇವ ನಮ್ಮನ್ನ ಭದ್ರ ಕೊಡಿಸುವಂತವನಾಗ. ಅದೇ ಜಾಣತನ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಸೊ ವಿಶೇಷವಾಗಿ ನಾವು ಹೆಂಗಿರ್ಬೇಕು, ತಿಳುವಳಿಕೆ ಉಳ್ಳವರಾಗಿರಬೇಕು. ಎದು ನಮಗೆ ಯೋಗ್ಯ, ಎದು ನಮಗೆ ಶ್ರೇಷ್ಠ, ಅದು ತಿಳಿದುಕೊಳ್ಳಬೇಕು. ಪೌಲನು ಹೇಳ್ತಾನೆ, ಎಲ್ಲ ಮಾಡಲಿಕ್ಕೆ ನನಗೇನು ಉಂಟು, ಅಧಿಕಾರ ಉಂಟು, ಆದರೆ ಎಲ್ಲವೂ ನನಗೆ ಯೋಗ್ಯವಾಗಿರೋದಿಲ್ಲ. ಕರೆಕ್ಟಾ? ಎಲ್ಲವೂ ನನಗೇನಾಗಿರೋದಿಲ್ಲ, ಯೋಗ್ಯವಾಗಿರೋದಿಲ್ಲ. ಕರೆಕ್ಟಾ? ಈಗ ನಾನು ಕುಡಿಲಿಕ್ಕೆ ನನಗೆ ಅಧಿಕಾರ ಇದೆ, ಯಾಕಂದರೆ ಅದು ಮಾರ್ತಾರೆ, ಕುಡಿಬೋದು. ವೈನ್ ಶಾಪ್ ಇದೆ ತಾನೆ, ಗೌರ್ಮೆಂಟು ಮಾರಾಡತ್ತಲ್ಲ. ಸೊ ಅದು ಕುಡಿಬೋದು ಅಂತ ಹೇಳಿ ಅದು ಕೂಡ ಏನು ಮಾಡಿದ್ದಾರೆ, ವ್ಯಾಪಾರಕ್ಕೆ ಬಂದಿದೆ. ಆದರೆ ಅದು ಕುಡಿದ್ರೆ ನನಗೆ ಯೋಗ್ಯವಾಗಿರುತ್ತಾ, ನನ್ನ ಕುಟುಂಬಕ್ಕೆ ಒಳ್ಳೇದಾಗತ್ತಾ, ನನ್ನ ಜೀವನಕ್ಕೆ ಒಳ್ಳೇದಾಗತ್ತಾ, ನನ್ನ ಆರೋಗ್ಯಕ್ಕೆ ಒಳ್ಳೇದಾಗಿರತ್ತಾ, ಅದನ್ನು ನಾವೇನು ಮಾಡಬೇಕು, ಯೋಚನೆ ಮಾಡಬೇಕು. ಸಮ್ಟೈಮ್ಸ್ ನಾವು ಚಿಕ್ಕ ಮಗುವಾಗಿದ್ದಾಗ, ಸಣ್ಣ ಸಣ್ಣ ಮಕ್ಕಳಾಗಿದ್ದಾಗಲ್ಲ, ನಾವು ತುಂಬ ಕೆಮ್ಮು ನೆಗಡಿ ಬರ್ತಾ ಇತ್ತಂದರೆ ದವಾಖಾನೆ ಹೋಗಿ ಬಂದು ಕಡಿಮೆ ಆಗಲಿಲ್ಲ ಅಂದರೆ ಏನು ಮಾಡ್ತಿದ್ರು, ಕಾಜು ತೊಗೊಂಡು ಹಾಕ್ತಿದ್ರು. ಮನೆಯಲ್ಲ ಬಾಟ್ಲ್ಗಳು ಇರ್ತಿತ್ತು. ನಮ್ಮಪ್ಪ ಫುಲ್ ಡ್ರಿಂಕ್ ಕುಡಿದ್ರೆ ಹಾಳಾವ ಮನುಷ್ಯ. ಆಮೇಲೆ ಅಲ್ಲೆಲ್ಲ ಕುಡಿದು ಬರುವ ಜಗಳ ಮಾಡೋದು ಮನೆಯಲ್ಲಿ. ನಮ್ಮ ಅವ್ರನ್ನ ಜಗಳ ಮಾಡ್ಲಿಕ್ಕೆ ರೆಡಿಯಾಗಿ ಕಾಯ್ತಿದ್ಲು, ಇವತ್ತು ಕುಡಿದು ಬರ್ತಾನೆ ಜಗಳ ಮಾಡ್ಬೇಕಂತ. ಇದೇ ಫ್ಯಾಮಿಲಿ, ಇದೇ ದಿನ ಇದೇನೇ ನಡೆಯೋದು, ಇದನ್ನೇ ನೋಡ್ತಾ ಇರೋದು ನಾವು. ಆಮೇಲೆ ಅಲ್ಲೆಲ್ಲೂಯ್ಯ. ಇವಾಗ ಕುಡಿದು ಬರೋದು, ನಮ್ಮ ಅವ್ವ ಕೂದಲು ಹರ್ಕೊಂಡು ಜಗಳ ಮಾಡೋದು, ಇದೇ ನಡೆಯೋದು. ಆಮೇಲೆ ಅಲ್ಲೆಲ್ಲೂಯ್ಯ. ಇದನ್ನು ನೋಡಿ ನೋಡಿ ಏನು ಮಾಡ್ತಿದ್ವಿ ನಾವು, ಬೆಳೆದು ಬಂದಿದ್ವಿ. ಹಾಗಾಗಿ ನಮ್ಮ ಅವ್ವ ರೆಡಿಯಾಗಿ ಬಿಡ್ತಿದ್ರು, ಆಮೇಲೆ ಇವತ್ತು ಬರ್ತಾನೆ, ಸೊ ಮಕ್ಕಳ ಮುಂದೆ ಜಗಳ ಮಾಡೋದು ಬೇಡ ಅಂತೇಳಿ ಚೆನ್ನಾಗಿ ತಿನ್ನಿಸಿ ಉಣಿಸಿ ನಮ್ಮನ್ನು ಮಳಿಸ್ಬಿಟ್ಟು ಆಮೇಲೆ ಜಗಳ ಶುರು ಮಾಡೋಳು. ಆಮೇಲೆ ಅಲ್ಲೆಲ್ಲೂಯ್ಯ. ಅವಳು ಹಂಗೆ ಮಾಡ್ತಿದ್ಲು. ನಮ್ಮ ಅಪ್ಪನು ಕರೆಕ್ಟಾಗಿ ಮಕ್ಕಳೆಲ್ಲ ಮಲಗಿರ್ತಾರೆ, ಇದೇ ಟೈಮ್ಗೆ ಹೋದರೆ ಕರೆಕ್ಟಾಗಿರುತ್ತೆ, ಇಲ್ಲಾಂದರೆ ಈಕಿ ಕೂಗಾಡ್ತಾಳಂತ ಕುಡಿದುಕೊಂಡು ಬರೋವ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಹಂಗಾಗಿ ಬಾಟ್ಲುಗಳು ಮನೆಯಲ್ಲಿ ಕುಡಿದು ಜಾಸ್ತಿ ಇರ್ತಿತ್ತು. ಒಮ್ಮೊಮ್ಮೆ ಆ ಬಾಟ್ಲುಗಳು ತೊಗೊಂಡು ಗುಜ್ರಿಗೆ ಹಾಕಿ ಏನು ಮಾಡ್ತಿದ್ರು, ಊಟನೂ ಮಾಡ್ತಿದ್ರು. ಸೊ ಹಿಂಗೂ ನಡೀತಿತ್ತು. ಸೊ ಅದರಲ್ಲಿ ಆ ಒಂದು ಬಾಟ್ಲುಗಳಲ್ಲಿ ಸ್ವಲ್ಪ ಉಳಿದತ್ತಲ್ಲ ಲಾಸ್ಟಾಗಲ್ಲ, ಆರಾಮಿಲ್ಲ ಅಂದರೆ ಏನು ಮಾಡ್ತಿದ್ರು ನಮ್ಮ ಅವ್ವರು, ಆ ಎಲ್ಲ ಬಾಟ್ಲು ತೊಗೊಂಡು ಒಂದು ಮುಚ್ಚಳ ಇಟ್ಕೊಂಡು ಇಷ್ಟು ಎಲ್ಲ ಬಾಟ್ಲಿಂದ ಇಟ್ಟಿಟ್ಟು ಒಂದು ಮುಚ್ಚಳ ಸಿಗುತ್ತೆ. ಕೆಮ್ಮು ನೆಗಡಿ ಕಡಿಮೆ ಆಗಲಿ ಅಂದ್ರೆ ಲಾಸ್ಟಿಗೆ ಏನು ಮಾಡ್ತಿದ್ರು, ಅದೊಂದು ಗಪ್ ಅಂತ ಒಂದು ಹಾಕ್ಬಿಡ್ತಿದ್ರು, ನಾವು ಗಪ್ ಅಂತ ಹಾಕ್ಬಿಡ್ತಿದ್ವಿ. ಆಮೇಲೆ ಕೆಮ್ಮು ಇಲ್ಲ ನೆಗಡಿ ಇಲ್ಲ, ಆರಾಮ ಆಗ್ಬಿಡ್ತಿದ್ವಿ. ಅಲ್ಲೆಲ್ಲೂಯ್ಯ. ಅದು ಔಷಧ. ಅದೇನಾಗಿತ್ತು ಅವಾಗ, ಔಷಧ ಆಗಿತ್ತು. ಔಷಧ ಬೇರೆ, ಅಭ್ಯಾಸ ಬೇರೆ. ಔಷಧ ಬೇರೆ, ಅಭ್ಯಾಸ ಬೇರೆ. ಅಲ್ಲೆಲ್ಲೂಯ್ಯ. ಹಂಗಾಗಿ ಅಯ್ಯೋ ಕಾಜು ಕೊಡ್ದಾನ, ಸೆರೆ ಕೊಡ್ದಾನ, ಆ ಮಗುಗೆ ಸೆರೆ ಹಾಕ್ಯಾನ, ಆ ಮಗು ಪಾಪಿ ಗಡಿ ಆಗ್ಬಿಡ್ತಂತ ಹೇಳಿಕ್ಕೆ ಬರುತ್ತೆ. ಅದಕ್ಕೆ ಔಷಧ ಹಾಕಿದ್ದಾರೆ. ಆದರೆ ದೊಡ್ಡವರಾಗಿರೋ ನಾವು ಇದು ಔಷಧ ಅಂತ ಕುಡಿದ್ಬಿಡೋಣ, ಕುಡಿದ್ರೆ ಮತ್ತೆ ಔಷಧ ತಿಂತಾನೇ ಇರ್ಬೇಕು ಸಾಯೋ ತನಕ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಮಾಡ್ಕೋಬೇಕು ನಾವು. ಎದು ನಮಗೆ ಯೋಗ್ಯ, ಎದು ನಮಗೆ ಅವಶ್ಯ, ಎದು ನಮಗೆ ಗಣ್ಯತೆ ಕೊಡುತ್ತೆ. ಅಲ್ಲೆಲ್ಲೂಯ್ಯ. ಎಷ್ಟೋ ಜನರು ನೋಡ್ತಾ ಇದ್ದೀವಿ, ಕುಡಿದು ಆ ಒಂದು ಪ್ಯಾಂಟು ಶರ್ಟ್ ಏನು ಮೈಯಾಗಿರೋಂಗಿಲ್ಲ, ಹಂಗೆ ಬಿದ್ದು ಬಿಡೋದು ರೋಡ್ನಲ್ಲಿ, ಅಲ್ಲೇ ಕುಡಿದು ಬಿದ್ದಿರ್ತಾನಂತೇಳಿ ಹೇಳುವಂಥವರಾಗಿರ್ತಾರೆ. ಅಲ್ಲೆಲ್ಲೂಯ್ಯ. ಸೊ ಆದ ಕಾರಣ ಪ್ರಿಯರೇ, ದೇವರ ಮಕ್ಕಳಾಗಿರುವಂಥ ನಾವುಗಳು ಎದು ಯೋಗ್ಯವಾಗಿದೆ, ಎದು ಗಣನೆಗೆ ಬರುತ್ತೆ, ಎದು ಅವಶ್ಯ, ಅದನ್ನು ಮಾತ್ರ ಹಿಡಿದುಕೊಳ್ಳಬೇಕು. ಅದೇ ಸರ್ಪದಂಥ ಜಾಣ. ಅಲ್ಲೆಲ್ಲೂಯ್ಯ. ಪಾರಿವಾಳದಂಥ ನಿಷ್ಕಪಟಿ ಅಂದರೆ ಪರಿಶುದ್ಧವಾಗಿರಲಿಕ್ಕೆ ಏನು ಬೇಕು ಅದಷ್ಟೇ ನನ್ನ ಹತ್ರ ಇರಬೇಕು, ಬೇಡವಾಗಿದೆಲ್ಲ ತೆಗೆದು ಬಿಡಬೇಕು, ಅದು ಯಾವುದಾಗಿರಲಿ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಸೊ ಅದಕ್ಕೆ ನೀವು ವಾಕ್ಯಗಳಂತೆ ನಾವು ಕುರಿಗಳು. ಪಕ್ಕದಲ್ಲಿ ಇನ್ನೊಂದು ಸಾರಿ ಹೇಳಿ, ನಾನು ಕುರಿ, ನನ್ನ ಕುರುಬನು ಯೇಸು. ಹೇಳಿ, ನನ್ನ ಕುರುಬ ಯಾರು? ನನ್ನ ಕುರುಬ ಯಾರು? ನನ್ನ ಕುರುಬ ಯಾರ್ರೀ? ಹೇಳಿ, ನಿಮ್ಮ ಕುರುಬ ಇಲ್ಲನೇ? ಹೊಟ್ಟೆ ತುಂಬಿಸೋ ದೇವರ ಕೈ ಕೊಟ್ಟು ಹೇಳಿ, ನಾನು ಕುರಿ, ನನ್ನ ಕುರುಬ ಯೇಸು. ಆಮೇಲೆ ನನ್ನ ಕುರುಬನು ಯೇಸು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಸೊ ತೋಳ ನೋಡಿ ಚಿಂತೆ ಮಾಡಬೇಡ. ಹೇಳಿ, ತೋಳಗಳ ನೋಡಿ ಏನು ಮಾಡಬೇಡ, ಚಿಂತೆ ಮಾಡಬೇಡ. ಕುರುಬನಿದ್ದಾನೆ.
ಹೇಳಿ, ಅವರಿಗೆ ಹೇಳಿ, ಕುರುಬನಿದ್ದಾನೆ, ಕುರುಬ ಇದ್ದಾನೆ, ಅವನು ಒಳ್ಳೆ ಕುರುಬ. ಆಮೇಲೆ ಹಲ್ಲೆಲೂಯಾ. ಆದ ಕಾರಣ ಒಳ್ಳೆ ಕುರುಬನು ನಮಗೆ ಬಾಗಲಾಗಿದ್ದಾನೆ. ಆ ಬಾಗಲ ಒಳಗೆ ನಾವೇನ್ ಮಾಡೋಣ, ಹೋಗೋಣ. ಒಳ್ಳೆ ಮೇವನ್ನು ದೇವರು ಇಟ್ಟಿರ್ತಾನೆ, ಅದನ್ನು ನಾವೇನ್ ಮಾಡೋಣ, ಪಡೆದುಕೊಳ್ಳೋಣ. ದೇವರು ನಿಮ್ಮನ್ನು ಏನ್ ಮಾಡಲಿ, ಆಶೀರ್ವಾದ ಮಾಡಲಿ. ಕಣ್ಗಳನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ನೀತಿವಂತನು ಆಗಿರುವಂತ ತಂದೆಯಾದ ದೇವರೇ, ಒಂದು ಒಳ್ಳೆ ಅಮೂಲ್ಯವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ನೀನೇ ಒಳ್ಳೆ ಕುರುಬನ ಸ್ವಾಮಿ, ನಾವು ಕುರಿಮರಿಯಪ್ಪ. ಒಳ್ಳೆ ಕುರುಬನ ತನ್ನ ಕುರಿಗಳಿಗೋಸ್ಕರ ಪ್ರಾಣವನ್ನೇ ಕೊಡುತ್ತಾನೆ. ತೋಳುಗಳ ಮಧ್ಯದಲ್ಲಿ ಇದು ಕಳುಹಿಸುತ್ತಾ ಇದ್ದಾನೆ. ಆದರೆ ನೀವು ಸರ್ಪದಂತೆ